ಇವತ್ತಿನ ದಿನ ನಮಗೆ ವಿಶೇಷವಾದ ದಿನ. ಯಾಕಂದರೆ ಇದು ಇಂದಿನ ಕಾರ್ಯಕ್ರಮದಲ್ಲಿ 3 ಘಟನಾಗಳು ನಡೀತಾ ಇದ್ದಾವೆ. ಮೊದಲನೇದು ನಮ್ಮ ಸಂಘದ ಸದಸ್ಯರಾದ ಡಾಕ್ಟರ್ ನಾರಾಯಣ್ ಪ್ರತಾಪ್ ಅವರು ಪ್ರವಾಸಿ ಕಥನದ ಒಂದು ಪುಸ್ತಕವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಬರೆದಿದೆ. ಅದು ಬಿಡುಗಡೆ ಸಮಾರಂಭ ನಮ್ಮ ಸಂಘದ ಅಧ್ಯಕ್ಷರು ಗ್ರಾಮೇಗೌಡರಿಗೆ ಬಿಡುಗಡೆ ಮಾಡ್ತಾರೆ. ಇನ್ನೊಂದು 1870ರಿಂದ 1945ವರೆಗೂ ಮೈಸೂರಿನ ಕೃಷಿ ಇತಿಹಾಸ ಅಂತೇಳಿ ಭಾಳ ಅಪರೂಪದ ಅದ್ಭುತ ಪುಸ್ತಕವನ್ನು ರಚಿಸಿದಂಥ ಡಾಕ್ಟರ್ ಎಂ ನಾರಾಯಣಸ್ವಾಮಿ ನಮ್ಮ ಕಾಲೇಜಿನ ಡೀನ್ ಆಗಿದ್ದವರು. ಅವರು ಇತ್ತೀಚೆಗೆ ಬಿಡುಗಡೆ ಆಗಿದೆ. ಅದನ್ನು ಕುರಿತು ಇದೊಂದು ವಿಶೇಷ. ನಮ್ಮ ವೆಟನೇರಿಯನ್ ಅಗ್ರಿಕಲ್ಚರ್ನವ್ರು ಬರೀತಾರೆ, ಆದರೆ ವೆಟನೇರಿಯನ್ ಕೃಷಿ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದು ಇದೊಂದು ವಿಶೇಷ. ಸೊ ಅಂತ ಕಾರ್ಯ ಮಾಡಿದ್ದಾರೆ ಅವರು. ಆ ಪುಸ್ತಕದ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ ಕೇಳ್ಕೊಂಡಾಗ ಬಂದಿದ್ದಾರೆ. ಅವರಿಗೆ ಆಮೇಲೆ ಸತ್ಕಾರವನ್ನಾಗುತ್ತೆ. ಆಮೇಲೆ ಇನ್ನೊಂದು 3ನೇ ಕಾರ್ಯಕ್ರಮ, ನಾವು ಪ್ರೋತ್ಸಾಹ ಮಾಡಿದಂಥ ಮಾರ್ಗದರ್ಶನ ಮಾಡಿದಂಥ ಕುರಿಗಾರರ ಸಂಘ, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ರೈತ ಉತ್ಪಾದಕ ಸಂಸ್ಥೆಯಿಂದ ಕುರಿ ಬೆಳೆಗಾರರು ಸಾಕಣೆಗಾರರು ಸೇರಿ ಕುರಿ ಸಾಕಣೆ ಮಾಡಿ ಕುರಿಗಳನ್ನು ಅವರೇ ಕಟಾವು ಮಾಡಿ ಮಾಂಸ ರೂಪದಲ್ಲಿ ಅದನ್ನು ಅವಿಕಾ ಎಂಬ ಬ್ರ್ಯಾಂಡ್ನಿಂದ ಬೆಂಗಳೂರಿಗೆ ಪರಿಚಯಿಸ್ತಾ ಇದ್ದಾರೆ. ಅದು 1 ವರ್ಷ ಆಗಿದೆ. ಈಗ ಆ 1 ವರ್ಷದ ವಾರ್ಷಿಕೋತ್ಸವದ ಸಮಾರಂಭ ಅಂತಿಮದಲ್ಲಿ ಇದು ಅದರ ಅಂಗವಾಗಿ ಆ ಅವಿಕಾ ಬ್ರ್ಯಾಂಡ್ ಮಾಂಸನ ಬಿಡುಗಡೆ ಮಾಡೋದು. ಇದೀಗ ರೈತರ ಅಭಿಮಾನಿಗಳು, ರೈತರ ಶೋಭಿಗಳು, ರೈತರ ಪರ ಕಾಳಜಿ ಇರೋತಕ್ಕಂಥ ನಮ್ಮ ಕಾಲೇಜಿನ ಡೀನ್ ಆಗಿದ್ದಂಥ ಡಾಕ್ಟರ್ ಎಂ ಕೈಲಾಸ್ ಅವರು ಬಿಡುಗಡೆ ಮಾಡ್ತಾರೆ, ಲೋಕಾರ್ಪಣೆ ಮಾಡ್ತಾರೆ. ಇದೊಂದು ವಿಶೇಷ ಸಂದರ್ಭ. ಈ 3 ಕಾರ್ಯಕ್ರಮಗಳಿಗೆ ಈ ಸಭೆಯ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತೇಳಿ ನಮ್ಮ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವಿ ರಾಮೇಗೌಡರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಆ ಹೊಸ ಪುಸ್ತಕವನ್ನು ರಚಿಸಿದಂಥ ನಮ್ಮ ಸಂಘದ ಸದಸ್ಯರೇ ಡಾಕ್ಟರ್ ನಾರಾಯಣ್ ಪ್ರತಾಪ್ ಅವರಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ತೇನೆ, ಸ್ವಾಗತಿಸಿ. ಇನ್ನೊಂದು ಮೈಸೂರಿನ ಕೃಷಿ ಇತಿಹಾಸವನ್ನೇ ನಮ್ಮ ಮುಂದೆ ತೆರೆದಿಡಂತ ಡಾಕ್ಟರ್ ಎಂ ನಾರಾಯಣಸ್ವಾಮಿ ಅವರು ನಮ್ಮ ಕಾಲೇಜಿನ ಡೀನ್ ಆಗಿದ್ದವರು. ಅವರನ್ನು ಸಂಘಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ರೈತ ಉತ್ಪಾದಕ ಸಂಸ್ಥೆಯ CEO, ಕಾರ್ಯನಿರ್ವಾಹಕ ಅಧಿಕಾರಿಯಾದ ಯಂಗ್ಸ್ಟರ್ ವೆರಿ ಆ್ಯಕ್ಟಿವ್ ಪರ್ಸನ್ ಪ್ರದೀಪ್, NK ಪ್ರದೀಪ್, ಚಿಂತಾಮಣಿ ತಾಲೂಕು ನೆನಕಲ್ ಗ್ರಾಮದವರು. ಅವರನ್ನು ಸಹಿತ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತೀನಿ. ನಮ್ಮ ಸಂಘದ ಪದಾಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್, ಉಪಾಧ್ಯಕ್ಷರಾದ ರವಿಕುಮಾರ್, ಕಾರ್ಯಕಾರಿ ಸಮಿತಿ ಜಗದೀಶ್, ಮತ್ತು ಉಳಿದ ನಮ್ಮೆಲ್ಲ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಮತ್ತು ನಮ್ಮ ಮುಂದೆ ಇರ್ತಕ್ಕಂಥ ಹಿರಿಯ ಚೇತನಗಳು. ಅದರಲ್ಲಿ ನಮ್ಮ ಕಾಲೇಜು ಪ್ರಾರಂಭ ಆದಾಗ ಶ್ರೀರಾಮ್ ಇನ್ಸ್ಟಿಟ್ಯೂಟಲ್ಲಿ ಪ್ರಥಮವಾಗಿ ಬ್ಯಾಚ್ ಸೇರಿದಂಥ ಡಾಕ್ಟರ್ ಗಾಯಕವಾಡ ಪ್ರಥಮ ವಿದ್ಯಾರ್ಥಿಗಳು ಡಾಕ್ಟರ್ ಬಿ ಶ್ರೀನಿವಾಸ ರೆಡ್ಡಿ, ಡಾಕ್ಟರ್ ಗೋಪಾಲ್, ಇವರೆಲ್ಲ ಇದ್ದಾರೆ. ಅದಕ್ಕೂ ಹಿರಿಯರಾದಂಥ ನಮ್ಮ ಡಾಕ್ಟರ್ ಅನಂತ್ ಅವರು ಇದ್ದಾರೆ. ಸೊ ಇವರೆಲ್ಲರ ಉಪಸ್ಥಿತಿಗೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಉಳಿದ ನಮ್ಮೆಲ್ಲ ಆತ್ಮೀಯ ಸಂಘದ ಸದಸ್ಯರನ್ನು ಆತ್ಮೀಯವಾಗಿ ಬರಗೊಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತ ಹೇಳ್ತಾನೆ. ಆ ಸಂಘದ ಅಧ್ಯಕ್ಷರು ಬರೋರಿದ್ದಾರೆ, ಮತ್ತು ನಮ್ಮ ಲಾಂಛನ ಕೂಡ ಬರ್ತಾ ಇದೆ. ಅಷ್ಟೊತ್ತಿಗೆ ನಾವು ಪುಸ್ತಕ ಬಿಡುಗಡೆ ಸಮಾರಂಭ ಮಾಡೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತೀನಿ. ಮೊಟ್ಟ ಮೊದಲನೇದಾಗಿ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಮುಂಚೆ ನಮ್ಮನ್ನು ಅಗಲಿದ ಡಾಕ್ಟರ್ ಸಮೀಕ್ಷಾ ರೆಡ್ಡಿ, ಹೊಸ ಪಶುವೈದ್ಯರು, ಶಿವಮೊಗ್ಗ ಝೂನಲ್ಲಿದ್ದಂಥವರು ಆಕಸ್ಮಿಕವಾಗಿ ನೀರಾನೆಯ ಘಟನೆಗೆ ಸಿಕ್ಕಿ ಮೃತಪಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬರು ಡಾಕ್ಟರ್ ಎನ್ ಶಂಕರ್ ಅಂತ ನಮ್ಮಲ್ಲಿ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಇದ್ದರು, ನಿರ್ದೇಶಕರಾಗಿ. ಅವರಿಬ್ಬರಿಗೂ ಸಹಿತ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಮೌನ ಆಚರಿಸ್ಬೇಕಂತ ಕೋರ್ತೇನೆ. ಡಾಕ್ಟರ್ ಟಿ ಜಯರಾಮ್, ವೇಣೇಕರ್ VH, ಮುನಿರೆಡ್ಡಿ, ಬಸವರಾಜಪ್ಪ, ಮುನಿರಾಜು CR, ಚನ್ಕೇಶವಮೂರ್ತಿ KM, ದಿವಾಕರ್, ಡಾಕ್ಟರ್ ವಸಂತರಾಜ್, ಡಾಕ್ಟರ್ ಕುಮಾರ್ ಬಂದಿದ್ದಾರೆ. ದಯಮಾಡಿ ಬಂದಿದ್ದಾರಲ್ಲ. ನಮ್ಮ ಗುರುಗಳಾದ ಗೋವಿಂದಯ್ಯ ಸಾಹೇಬರು, ನೆಕ್ಸ್ಟು ತಿಪ್ಪಾರೆಡ್ಡಿ G, ರಾಮಚಂದ್ರ ರೆಡ್ಡಿ M, RM ಗೌಡ, ನನ್ನ ಕ್ಲಾಸ್ಮೇಟ್, ದಯಮಾಡಿ ಬರಬೇಕು ಎಲ್ಲರೂ ವೇದಿಕೆ ಹತ್ರ. ಮಿತ್ರ A, ಡಾಕ್ಟರ್ ಕೃಷ್ಣಪ್ಪ P, DT ಜಯರಾಮಯ್ಯ ಬಂದಿಲ್ಲ, ಮೈಸೂರಲ್ಲಿದ್ದಾರೆ. ಡಾಕ್ಟರ್ ಹುಚ್ಚಯ್ಯ ಬಂದಿರಬೇಕು, ಬನ್ನಿ. ರಘುಪತಿ ಟ್ರೆಸರ್ ಮತ್ತು ನಮ್ಮ ಕ್ಲಾಸ್ಮೇಟು ಇಲ್ಲೇ ಇದೆ, ಡಯಾಸ್ ಮೇಲೆ ಇದೆ. ಸ್ವಾಮಿ, ಡಾಕ್ಟರ್ ಕುಲಕರ್ಣಿ AG, ನಾಗರಾಜ್ CS, ಚಿಕ್ಕೋ ಆಂಟೋನಿ,
ಡಾಕ್ಟರ್ ಪ್ರಸನ್ನ ಕುಮಾರ್, ಡಾಕ್ಟರ್ ಪ್ರಸನ್ನ ಆರ್ ಹಾಗೂ ಡಾಕ್ಟರ್ ಪ್ರಸನ್ನ ದಯಮಾಡಿ ಎಲ್ಲ ಇಲ್ಲಿ ಬರಬೇಕು ಅಂತ. ಥ್ಯಾಂಕ್ ಯು. ಬರ್ತ್ಡೇ ಬಾಯ್ಸ್ ಆ್ಯಂಡ್ ಸೀನಿಯರ್ಸ್, ಹಾಂ, ಎಲ್ಲರಿಗೂ ಶುಭಾಶಯ ಶುಭಾಶಯ. ಡಾಕ್ಟರ್ ಪ್ರತಾಪ್ ನಾರಾಯಣ್ ಅವರು ಬರೆದಂಥ ದ ಗ್ರ್ಯಾಂಡ್ ಅಮೇರಿಕಾ ಒಡೆಸ್ಟೇ ಅಂತ ಒಂದು ಟ್ರಾವೆಲೋ ಪುಸ್ತಕನ ರಚಿಸಿದಂಥ ನಾರಾಯಣ್ ಪ್ರತಾಪ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಆ ಪುಸ್ತಕವನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವಿ ರಘುರಾಮೇಗೌಡರು ಬಿಡುಗಡೆ ಮಾಡಬೇಕು ಅಂತ ಕೋರ್ಕೊಳ್ತೇನೆ. ನಮ್ಮ ಸಂಘದ ಸದಸ್ಯರೇ ಆದಂಥ ಡಾಕ್ಟರ್ ಟಿ ಎಸ್ ಸಾಮಾನ್ಯರು 4-5 ಪುಸ್ತಕಗಳು ಬರೆದಿದ್ದಾರೆ. ಈಗ ಇನ್ನೊಬ್ಬರು ಆಂಗ್ಲದಲ್ಲಿ ನಮ್ಮ ಸದಸ್ಯರು ಪ್ರತಾಪ್ ಅವರು ಬರೆದಿದ್ದಕ್ಕೆ ಅವ್ರನ್ನ ಅಭಿನಂದಿಸ್ತೇನೆ. ನೆಕ್ಸ್ಟ್ ಇನ್ನೊಂದು ನಮ್ಮ ಡಾಕ್ಟರ್ ಎಂ ನಾರಾಯಣಸ್ವಾಮಿ ಅವರು ಡೀನ್ ಆಗಿದ್ದವರು ನಮ್ಮ ಕಾಲೇಜು, ಅವರು ಬರೆದಂಥ ಒಂದು ಅದ್ಭುತವಾದ ಕೃತಿ ಮೈಸೂರಿನ ಕೃಷಿ ಇತಿಹಾಸ ಅಂತ. ಅದರ ಬಗ್ಗೆ ಆ ಪುಸ್ತಕವನ್ನು ಬಿಡುಗಡೆ ಮಾಡಿ ನಾರಾಯಣಸ್ವಾಮಿ ಅವರು ಅದ್ರ ಬಗ್ಗೆ ಮಾತನಾಡಬೇಕಂತ ಕೋರ್ಬೋದು. ವೇದಿಕೆ ಮೇಲಿನ ಗಣ್ಯರೇ ಹಾಗೂ ಎಲ್ಲ ನನ್ನ ಸ್ನೇಹಿತರೆ, ಈ ದಿನ 2 ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಇವಾಗ ತಾನೇ ಬಿಡುಗಡೆ ಆದ ದ ಗ್ರ್ಯಾಂಡ್, ಈಗಾಗಲೇ ಹೇಳ್ದಂಗೆ ಅವರೇ ಆದ ಬಶೀರ್ ಅವರು ಕನ್ನಡದಲ್ಲಿ ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಅವು ಕೆಲವು ಅನೇಕ ಜನಪ್ರಿಯತೆಯನ್ನು ಪಡೆದಿದೆ, ಅದೇನು ಕಡಿಮೆ ಏನೂ ಇಲ್ಲ. ಮಿರ್ಜಾ ಕೆಲಸ ಮಾಡ್ತಾರೆ. ಮತ್ತು ರಮಾನಂದ ಅವರದು 2 ಬಗ್ಗೆ ಬರೆದಿದ್ದಾರೆ. ಒಂದು ವೈಲ್ಡ್ ಲೈಫ್ ಬಗ್ಗೆ ಬರೆದಿದ್ದಾರೆ, ಇನ್ನೊಂದು ಅವರ ವೃತ್ತಿ ಜೀವನ, ಆಸ್ಪತ್ರೆಗಳಲ್ಲಿ ನಡೆದಿರ್ತಕ್ಕಂಥ ವೃತ್ತಿ ಜೀವನದ ಬಗ್ಗೆಯೂ ಬರೆದಿದ್ದಾರೆ. ಆದರೆ ಪ್ರಥಮ ಬಾರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಯೊಬ್ಬ ಇಂಗ್ಲೀಷ್ನಲ್ಲಿ ಪುಸ್ತಕವನ್ನು ಬರೆದಿದ್ದಾರೆ. ಅದು ಒಂದು ಟ್ರಾವೆಲಾಗ್, ನಮ್ಮ ಪಶುವೈದ್ಯಕೀಯ ವೃತ್ತಿಗೆ ಮೀರಿ ಆಚೆ ಕಡೆ ನೋಡಿರ್ತಕ್ಕಂಥದ್ದು. ಅಮೇರಿಕಾದಲ್ಲಿ ತಾವು ಓಡಾಡಿದ 90 ದಿನಗಳ ಅನುಭವವನ್ನು ಬರೆದಿದ್ದಾರೆ. ಇದು ಒಂದು ರೀತಿಯಲ್ಲಿ ಒಂದು ಅಚೀವ್ಮೆಂಟ್. ನಮ್ಮದು ವೆಟರ್ನರಿ ಬಗ್ಗೆ ಬರ್ಕೊಳ್ಳೋದು ಒಂದು, ತಾನು ಪ್ರವಾಸ ಕಥನ. ಇದು ಕನ್ನಡದಲ್ಲಿ ಪ್ರವಾಸ ಕಥನಗಳಿವೆ, ಭಾಳ ಚೆನ್ನಾಗಿರೋ ಕಥನಗಳಿವೆ. ಗುರು ರಾಮಸ್ವಾಮಿಗಾರದಿದೆ. ಅನೇಕ ಜನ ಇವರೆಲ್ಲ ಬರೆದಿರೋರೆಲ್ಲ ಭಾಳ ಚೆನ್ನಾಗಿ ಬರೆದಿದ್ದಾರೆ. ನಾರಾಯಣ್ ಪ್ರತಾಪ್ರವರು ಒಂದು ಇಲ್ಲಸ್ಟ್ರಿಯಸ್ ಒಂದು ಫ್ಯಾಮಿಲಿ. ಅವರು ಮೇಜರ್ ಜನರಲ್ ಸುಂದರ್ ಜಿ, ಒನ್ ಆಫ್ ದ ಮೋಸ್ಟ್ ಕಲರ್ಫುಲ್ ಜನರಲ್ ಆಫ್ ಇಂಡಿಯನ್ ಆರ್ಮಿ, ವಾಸ್ ಆಪರೇಷನ್ ಬ್ಲೂ ಸ್ಟಾರ್ನ ಲೀಡ್ ಮಾಡಿದವರು. ನಂತರ LTT ಮೇಲೆ ಪೀಸ್ ಕೀಪಿಂಗ್ ಫೋರ್ಸ್ ಹೋದಾಗ ಆವಾಗ ಆರ್ಮಿ ಜನರಲ್ ಆಗಿದ್ದವರು, ಇಂಡಿಯನ್ ಆರ್ಮಿ ಚೀಫ್ ಆಗಿದ್ದವರು. ನಿಮ್ಮ ಮೇಡಮ್ ಅವರು ತಾಯಿಯವರ ಅಣ್ಣ ಮೇಜರ್ ಜನರಲ್ ಸುಂದರ್ ಜಿ, ಅಂದರೆ ಕಾರ್ಯಪ್ಪ, ಮಾಣಿಕ್ ಶಾ, ಅದಾದ ನಂತರ ಬರುವ ಒಂದೇ ಹೆಸರು ಮೇಜರ್ ಜನರಲ್ ಸುಂದರ್ ಜಿ. ಜನರಲ್ ತಿಮ್ಮಯ್ಯ ಈ ಅತ್ಯಂತ ಇಲ್ಲಸ್ಟ್ರಿಯಸ್ ಇವರವರು. ಯು ಕ್ಯಾನ್ ಇಮ್ಯಾಜಿನ್, ಈ ಟೋಲ್ಡ್ ಬ್ಲಂಟ್ಲಿ ದಟ್ ಐ ಹ್ಯಾವ್ ರೆಡ್ ಸಮ್ವೇರ್ ಎಲ್ಸ್, ಇಂದಿರಾ ಗಾಂಧಿ
that if you tie my hand and go and attack ಗೋಲ್ಡನ್ ಟೆಂಪಲ್ ಅಂದ್ರೆ ಆಗೋದಿಲ್ಲ, ಸಾವು ನೋವು ಆಗಲೇಬೇಕು ಮೇಡಮ್, ಇಲ್ಲದಿದ್ರೆ ಯು ಕಾಲ್ ಆಫ್ ದ ಆಪರೇಷನ್. ಯು ಸೇ ದಟ್ ನೋ ಒನ್ ಶುಡ್ ಬಿ ಹರ್ಟ್, no bullet should be fired at a building, but then you ask me to go and arrest him. They have got a military there upside. My soldiers are dying like flies. If you do not call off, I will call off ante. So finally Prime Minister asked him to go ahead. Then he liberated it in 1 hour or so. So such sort of an gutsy general that he was. ಸೊ ನಾನು ನಾರಾಯಣ ಪ್ರತಾಪ್ರವರ ಅಚೀವ್ಮೆಂಟ್ನ ಕಡಿಮೆ ಮಾಡೋದಿಲ್ಲ, ಅವ್ರ ಮಾವೊಂದನ್ನು ಹೇಳಿ ಇವರು ಕೂಡ ನಮ್ಮ ಒಂದು ಅತ್ಯಂತ ಇದನ್ನು ಬರೆದಿದ್ದಾರೆ. ದಯವಿಟ್ಟು ಇದನ್ನು ಎಲ್ಲರೂ ಗಮನವಿಟ್ಟು ಕೇಳಿ. ಮೈಸೂರಿನ ಕೃಷಿ ಇತಿಹಾಸ, ಮೈಸೂರು ರಾಜ್ಯದ್ದು ಇದು ಒಂದು ಅತಿ ದೊಡ್ಡದಾದ ವಿಷಯ. ಒಬ್ಬ ವೆಟರ್ನೇರಿಯನ್ ಟ್ರೈ ಮಾಡಿದ್ದಾರೆ ಇದರ ಬಗ್ಗೆ. ಕನ್ನಡದ ಅನೇಕ ಕಡೆಗೆ ಇದು ಅತ್ಯಂತ ಹೆಸರು ಮಾಡಿದೆ. ಈಗಾಗಲೇ ಪ್ರಜಾವಾಣಿಯಲ್ಲಿ ಕೋಲ್ಮನ್ ಏನು ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತೆ ಒಂದು ಸುದೀರ್ಘವಾದ ಲೇಖನ ಬಂದಿದೆ. ಕೋಲ್ಮನ್ರವರ ಇದನ್ನು ನಾನು ನಿಜಕ್ಕೂ ಹೇಳ್ತೇನೆ, ಅನೇಕ ಜನ ನಾವು ಅವ್ರನ್ನ ಎಷ್ಟು ನೆನೆಯಬೇಕೋ ಅಷ್ಟು ಇದು ಮಾಡ್ಕೊಂಡಿಲ್ಲ. ಕೃಷ್ಣರಾಜ ಸಾಗರ ಕಟ್ಟಿದ್ದು ನಿಜ, ನಂತರ ಈ ನೀರನ್ನು ಏನು ಮಾಡಬೇಕು ಅಂತಿದ್ದೀರಿ ಅಂತ ಮೈಸೂರು ಮಹಾರಾಜರಿಗೆ ಹೇಳಿ ಕಬ್ಬನ್ನು ಇದು ಮಾಡಬೇಕಾದ್ರೆ ಒಂದು ಶುಗರ್ ಫ್ಯಾಕ್ಟ್ರಿ, ಮೈ ಶುಗರನ್ನು ಸಂಸ್ಥಾಪಕ ಅವರು. ಈಗಿರೋ ಮೈ ಶುಗರ್ ಕಂಪನಿಯ ಸಂಸ್ಥಾಪಕ ಅವರು. ಅಗ್ರಿಕಲ್ಚರ್ ಡೈರೆಕ್ಟರ್ ಆಗಿದ್ದವರು 1934ರವರೆಗೂ ಅಗ್ರಿಕಲ್ಚರ್ ಡೈರೆಕ್ಟರ್. ಅತ್ಯಂತ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು. ನಾನು ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಿದ್ದೆ, ನಮ್ಮ ಇಂಡಿಯಾದಲ್ಲಿ IIT IIMಗಳನ್ನ ಗ್ಲೋರಿಫೈ ಮಾಡ್ತಾರೆ. ಅಲ್ಲಿ ಹೋದ ಗ್ರ್ಯಾಜುಯೇಟ್ಸ್ ಯಾರೂ ಭಾರತ ದೇಶಕ್ಕೆ ಏನು ಅಂಥ ದೊಡ್ಡದಾದ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಸುಂದರ್ ಪಿಚೈ ಗೂಗಲ್ನ ಅಧ್ಯಕ್ಷ, ಚೇರ್ಮನ್. ಭಾರತದ ಹಸಿವನ್ನು ನೀಗಿಸಿದವರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಸ್. ಇಲ್ಲಿ ನಡೆದ ಒಂದು ಸಂಶೋಧನೆಗಳ ಫಲವೇ 64ನೇ ಇಸ್ವಿಯಲ್ಲಿರೋ ಅನೇಕ ಜನ ಇಲ್ಲಿ ಗೊತ್ತಿರ್ಬೋದು, ನಮ್ಮ ಪೀಳಿಗೆ ಜನ ಕೇರ್ ಸಂಸ್ಥೆಯ ಉಪ್ಪಿಟ್ಟುಗಳನ್ನ ಕೊಡ್ತಾಯಿದ್ರು. ಭಾರತದಲ್ಲಿ ತನ್ನ 64 ಕೋಟಿ ಜನಕ್ಕೆ ಆಹಾರವನ್ನು ಕೊಡುವ ಇರಲಿಲ್ಲ. ಆಗಿದ್ದು 64 ಕೋಟಿ, ಅದಕ್ಕೆ ಆಹಾರ ಕೊಡ್ತಿರ್ಲಿಲ್ಲ. ಇಲ್ಲಿನ ರೆವಲ್ಯೂಷನ್ 140 ಕೋಟಿಗೆ ಮೀರಿ ಆಹಾರ ಬೆಳೀತಾ ಇದ್ದೀವಿ. ಆಹಾರ ಈಗ ಹೆಂಗಿದೆ ಅಂದರೆ ಸರ್ಪ್ಲಸ್ ಆಗಿದ್ದೀವಿ ನಾವು. ಆದರೂ 2 ಕಡೆ ಆಗಿಲ್ಲ. ಇನ್ನೂ ನಾವು ಪಲ್ಸಸ್ ಮತ್ತು ಎಡಿಬಲ್ ಆಯಿಲ್ನಲ್ಲಿ ಇನ್ನೂ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೂ ಮುಂದಕ್ಕೆ ಸರಿ ಹೋಗ್ಬೋದು. ಬಟ್ ಏನೋ 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಚಿದಂಬರಂ ಸುಬ್ರಹ್ಮಣ್ಯಂರವರ ಒಂದು ಇದರಿಂದಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಂದ ಮೇಲೆ ರಿಸರ್ಚ್ ಆಗಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಮಚ್ ನಮ್ಮ ಗ್ರೀನ್ ರೆವಲ್ಯೂಷನ್ ಜೊತೆಗೆ ನಮ್ಮ ಹಸಿವನ್ನು ನೀಗಿಸಿದ ಯೂನಿವರ್ಸಿಟಿಗಳಿವೆ, ಸ್ವಾಮಿನಾಥನ್ ಕೂಡ. ಹೀಗಾಗಿ ಇಂತಹ ಒಂದನ್ನು ಮೈಸೂರು ರಾಜ್ಯದ ಅದರ ಫುಟ್ ಪ್ರಿಂಟ್ನ ದಾಖಲು ಮಾಡಿದ್ದಾರೆ. ಆ್ಯಂಡ್ ದಾಖಲು ಮಾಡಿರೋದು ಯಾರು? ಒಬ್ಬ ವೆಟರ್ನೇರಿಯನ್. ಐ ಡೋಂಟ್ ಥಿಂಕ್ ಏನೇ ಅಗ್ರಿಕಲ್ಚರ್ ಇವರು ಇಂಥದನ್ನು ಅತಿ ದೊಡ್ಡದಾಗಿ ಏನೂ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ನನಗೂ ಇನ್ನೂ ಒಂದು ಹೆಮ್ಮೆ, ಅವರು ನನ್ನ ಜಿಲ್ಲೆಯವರು, ಕೋಲಾರ ಜಿಲ್ಲೆಯವರು. ಕೋಲಾರ ನಗರದ ಪಕ್ಕದಲ್ಲೇ ಇರೋ ಊರು ತ್ಯಾವನಹಳ್ಳಿ ಅಂತ. ಸೊ ಅಲ್ಲಿಂದ ಬಂದು ಇವರು ಇದನ್ನು ಇಷ್ಟೊಂದು ದಾಖಲೆ ಮಾಡಿದ್ದಾರೆ. ಎಲ್ಲ ಕಡೆಗೂ ಬಂದಿದೆ. ಪ್ರಜಾವಾಣಿದಂತೂ ಕೆ ನರಸಿಂಹಮೂರ್ತಿಯವರು ಒಂದು ಸುದೀರ್ಘ ಲೇಖನ ಬರೆದಿದ್ದಾರೆ. ಕೋಲ್ಮನ್ ಪರಿಚಯಿಸಿದ್ದಾರೆ. ಬಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದ್ದವ್ರಿಗೆಲ್ಲ ಗೊತ್ತಿದೆ. ಯಾವಾಗ 5 ವರ್ಷ ಅವರ ಮೊಮ್ಮಗಳನ್ನ ಕರ್ಕೊಂಡು ಬಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಸನ್ಮಾನ ಮಾಡಿ, ನ್ಯೂಜಿಲೆಂಡಿನ ಪ್ರಜೆ ಕೋಲ್ಮನ್ ನಮ್ಗೆ ಅಷ್ಟೊಂದು ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ರಾಜ್ಯಕ್ಕೆ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ನಮ್ಮ R.W. ಸಿಂಪ್ಸನ್ ಅವರ ಇದನ್ನ ಆರ್ಕಿಯಾಲಜಿನಲ್ಲಿ ಹೋಗಿ ಒಂದು ವಾರ ಹುಡುಕದೆ ಅದು ಇನ್ನೊಂದ್ಸತಿ ಹೋಗ್ತೀರಿ ಸಾಕು ನೋಡ್ಬೇಕಾಗಿದೆ. ಓಕೆ, R.W. ಸಿಂಪ್ಸನ್ ಒಂದು ಫೋಟೋ ಹಾಕಿದ್ದೀವಿ ನಾವು ನಮ್ಮ ಇದಕ್ಕೆ. ಪುಸ್ತಕ ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಇದ್ದೆ. ಅಂದರೆ 1930 ಮೈಸೂರು
ಕರ್ನಾಟಕ ವೆಟರ್ನರಿ ಅಸೋಸಿಯೇಷನ್, ಹಿಂದೆ ಮೈಸೂರು ಅಸೋಸಿಯೇಷನ್ ಇದರೊಳಗಡೆ ತನ್ನ 6ನೇ ವಾರ್ಷಿಕೋತ್ಸವವನ್ನು 3 ಆಚರಿಸಿತು. ಒಂದು ಡೇಸ್ ಪ್ರೋಗ್ರಾಮ್ ವಾಸ್ ದಟ್ ತನ್ನ ಆನ್ಯುಯಲ್ ಇದರಲ್ಲಿ ಈ 2 ಪುಸ್ತಕಗಳನ್ನ ಬಿಡುಗಡೆ ಮಾಡೋದಕ್ಕಾಗಿ ನನಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ. ನನಗೂ ಒಂದು ಸಂತೃಪ್ತಿ ಇದೆ. ಇಬ್ಬರು ಲೇಖಕರುಗಳನ್ನು ನಾನು ಅಭಿನಂದಿಸಿ, ಇಬ್ಬರು ಒಬ್ಬರಾದ್ರ ಮೇಲಂತರ ಒಬ್ಬರು ಮಾತಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ನಮಸ್ಕಾರ. It gives me great pleasure to stand in front of this august audience, to be able to showcase my travelogue to all of you. Firstly, I am very thankful to Dr. Raghurami Gowda, our very active General Secretary, Dr. Sitaram, Dr. Ravi Kumar, because they encouraged me to actually come here and release my travelogue. So actually, I had not planned on bringing out a book. So I have the habit of making notes in my phone wherever I travel. So far, by God's grace, I've gone to around 23 countries in the world, be they for research presentations or conferences or family travel. This happens to be the longest stay that I had, and it's a beautiful country. So when I came back, I just thought of making a spiral bind only for myself. But when I saw the content, I felt it will be nice if I plan, and this is the first book from my side. I'm very grateful to all of you to having given me this opportunity to present it before you. I'll just give you some glimpses of this country. My daughter and son-in-law have settled in New Jersey, so that is the first state that I landed in. These are some of the beautiful places from New Jersey. First visit, we went to the Balaji temple. It's a beautiful temple. And we happened to go around. We went to, there are around 255 boroughs in New Jersey. It's a very large state. Many people think that it is a sister of New York, part of New York, which is not true. So New Jersey by itself is a very quiet and subdued place. So we happened to go for visiting different places. You can see here I've listed out. We went to apple cider tasting to one place. It is called, I forget the name of the owner, but it's a very beautiful place where we can go. We got to taste a lot of apple cider. They invite people based on the season of the fruit. It may be apples, it may be grapes, and that time wine tasting will be there and things like that. We also happened to go to Akshardham Temple, which is one of the biggest temples in New Jersey now. The most beautiful place. The way they have constructed it with all the volunteers is really fantastic and worth seeing. They have depicted all the different deities and the stories on the walls of the place. We happened to visit a mountain called Bear Mountain. It's called Bear Mountain because the shape of the mountain is like a bear, sleeping bear, the belly of the bear. And then we happened to go to some beautiful places like the lighthouse. Strawberry picking, just like I told you, we have the apple cider tasting. Similarly, we have another place where they have apple picking and then beet picking. And based on the seasonal fruits that they have, you can go there, pick apples, pick pears, and things like that. When we went, the season for apples and pears were over, so we happened to go for strawberry picking. I also had the opportunity during my NCC in school and college. We only fired .303 rifles and one machine gun in veterinary college. Many of us, all of us would have done that who had joined NCC in the first year veterinary science. So I got an opportunity to go there to a place, and they are very systematic and very protected. They will first give you training, then you select the gun. I took an AR-15 rifle, which is almost like an AK-47 with 60 rounds. And then we go to the shooting range and we shoot. I brought back the sheet also as memory from there. So it is a nice place.
Cherry blossoms, this is seasonal. You have it in many countries in the world. Many of you would have visited different countries where it's visible, like Japan and US. It's only there from the second week of March to the second week of April. But the whole country where these cherry blossoms are there, they're so beautiful, really like a painting. And I'm sure many of our senior professors in the audience would have all visited US and New York. So all these places are not new to everybody. It may be new to a few people who have not visited, but I think many of our college professors have all finished their masters, PhDs, and have gone to different places. Many of their children had settled in US, so they would have had opportunity. The most happening, this is the kind of golden glow that you get on the buildings because of sunlight. Very beautiful to see. 9/11 Memorial, I hope everybody remembers 9/11 that happened in USA, the Twin Towers that crashed. And this is the memorial they built for them, and really people who died. And then every day people come and plant white roses if they are from the family, or if they are from the government, they come and keep an Oculus. This is another thing built in the name of the memorial for 9/11. It is actually Oculus for the eye because it looks like a child releasing a white pigeon from the hand or the eye itself, where all the path trains go from the origin from there, and has a beautiful like a mall. Environment is like a mall. It's very beautiful, very huge. We also go to Roosevelt. The New York, many people think New York is called New York. Actually, there are 5 boroughs. And Manhattan, the borough Manhattan, which is the most happening, is actually New York City. So we have the other boroughs, Bronx, Brooklyn, Queens, and Staten Island. So we happen to visit everything from Bronx we could not visit. Roosevelt Island lies between Manhattan and Queens. It's a small island where we have the old smallpox institute of hundreds of years ago. There are almost 6 falls we visited. That is the lake that is there near that. We also happened to, daughter was particular that we should go and taste some Japanese cuisine. So we went for a live cooking to a Japanese place. It's called Hibachi. All beautiful places, sir. When you travel, you really feel happy. We then went to Chicago. Chicago is a very quiet place. When you go there, you feel you're not in US because it's so quiet. I'm sure many of them would have visited Chicago, some of our professors. We happened to visit Shedd Aquarium, one of the beautiful aquariums where you see large beluga whales, sharks, and different kinds of things. And we went to the Art Institute of Chicago. You need at least 2 days to go through it. So beautiful. And this painting I really liked actually. It depicts the destruction with a red wall, and we have people below as if they are destroying and reconstructing something. So that is tulips you will find anywhere you go. The whole still looks smaller compared to that. We saw a lot of animals, raccoons, foxes, porcupines during our travel there. And that is the observatory that is there near the Shedd Aquarium. And then Niagara Falls, really beautiful. It's close to Buffalo. And you have both the Canadian side. What you can see, the buildings in the Niagara Falls photo is actually the buildings on the Canadian side. We were on the American side. But you can see the Canadian waterfalls also, partially. And then it's a really beautiful site. Then we happen to go to Grand Canyon. And Grand Canyon, you can see it looks like an eagle. They call it the Eagle Point because it looks like an eagle with spread wings. So that's why it's called the Eagle Point. And then we happen to go to Statue of Liberty, most famous thing in US, anything you ask, Statue of Liberty. And then this is the Capitol building in Washington DC. So everybody knows that the US has 50 states and one is a federal district. Federal district is Washington, which is called the District of Columbia. Yes. And then they have 5, like we have union territories, they have 5 territories. They happen to also go to Las Vegas, the most happening place, gambling and everything. And we stayed in Hotel Luxor. They have each hotel depicts something. We stayed in the hotel that depicted Egypt called Luxor. And it has a laser light which is visible from the airplane set 275 kilometers above. That's why I put that photograph. And then, of course, is the Golden Gate, most famous bridge in San Francisco.
We happened to walk over it and we went under it in a boat also. It's really beautiful. That's our tour group, and we happened to visit 3 or 4 famous national parks. One of them is in Miami called Everglades National Park, where they have a lot of alligators and things like that. So we happened to have a very good ride on that. I also booked a 7-day cruise to Bahamas. So Bahamas is actually a country which is outside US. So we have to clear immigration in US, get in New York, and then when we come back from the tour, we have to again clear immigration to enter USA. So it is not belonging to USA. So this is a part of the chapter of my book. Here you can see the Kennedy Space Center. We are so lucky that that day they had a launch of a rocket, and one of the captains was from India. At least he is an Indian, settled of course in USA. And that is our ship captain. We had a pic with him. And that is the ship. You can see it's a beautiful 19-floor ship. But this is from Italy. The owner is from Italy. So in Italy, 17 is supposed to be a bad number, because 17 indicates death for them. So they never have Roman 17. So this ship doesn't have floor 17. So directly from 16 it goes to 18 and 19. I mentioned all that in the book in detail. That is the route map, the places we stopped, the port of calls. We had 3 port of calls. They stop us there. From 1 o'clock to 9 o'clock, we stopped in one place, and that is the place we saw this Kennedy Space Center. It's so beautiful. And the rest just indicates the promenade of the Deck 5. There they keep showcasing different things about most famous places in the world. Any time of the day you go, there is always a show conducted there. And we stayed 7 days. You never feel that you are having any free time at all, because the programs go on from 6:15 with aerobics till night 12 o'clock with dancing. It's such a really beautiful thing. That is Nassau, the capital of Bahamas, and we traveled by boat there, which was also a very good experience. We also visited Virginia and Washington again, other than our tour, because Washington is filled with museums. They have a street which is full of museums. And the great thing about these Washington museums are they are all free. There is no place that they charge any entry fee. They want everybody, be they tourists from different countries or US citizens, they want everybody to see it. Only thing, these museums that we went to, Smithsonian and other things, and US Capitol Visitor Center, you have to book an advance entry. So we took the time 1 to 5 and we happened to visit there. And this US Capitol Visitor Center is where this Capitol building is. They are going to have all their, just like we have our MPs and MLAs, all their assembly, the Congress, everything is there. They also have a very beautiful Library of Congress, which is very huge. So we happened to visit that also. The thing is, this Capitol, US Capitol in Washington, they are not allowed to build any building which is taller than that. That is the law there. No drones are allowed to fly. So there are a lot of restrictions in that place. So this is the beautiful museum is there inside. And just I put a picture of the countryside where my cousin used to live and we used to go for walks. This is Acadia National Park in Maine. I had 2 classmates of mine who studied veterinary with me. One was an American, Paul William Chapin. Some of our teachers will remember the American with the long hair and very well-built guy. He married my classmate Shama Desai, who was the gold medalist of our batch. So these 2 are settled in Massachusetts. So I made it a point to go and visit them. So from there we left to Maine. And we also happened to go to Boston, where my cousin was there. Boston, we went for this Freedom Trail, which is a lovely hike. And this is more than 150 years old. And then nature's one beautiful place we went. It's called Bar Harbor. The beauty of this Bar Harbor is that in low tide, the bar that you can see, that island is visible. And the moment high tide comes, it is completely closed. So we thought, okay, let us see. And we waited up till the high tide and we came back to see, and nothing. There was no place to walk to the island. It's so beautiful. We also happened to see the sunrise. The Cadillac Mountain in Maine, in Acadia National Park, is the first place where sunrise takes place in USA.
So we were lucky enough because there is booking. We had to book almost 3 months in advance to get opportunity to go there. And we left our accommodation at 2 a.m. and reached there by 4. And by 4:53, we were lucky enough to see the sunrise. We are also lucky to be there on the 4th of July, which is very famous in USA. They celebrate it very grandly, which is the Independence Day, with a lot of firecrackers. Luckily, we went to the Liberty State Park. So on the left, you can see the New Jersey fireworks. On the right, you can see the New York fireworks. So it was a fantastic display. It's our family there that we went. So on behalf, I would really like to thank the Senior Veterinary Association for having hosted my release. I just given a glimpse for you to have an idea. Once you read the book, I'm sure you will really like it because I have given it like a story. Everything where we went, because I have the habit of making notes like that. I'm very grateful to Dr. Raghuramegowda, the president of SVA, for releasing my book. Dr. Sitaram, Dr. Ravi Kumar, and all members of SVA for facilitating the release. And my respected professors, senior colleagues, friends for the kind support and encouragement. I just put 2 slides to show that it is now available internationally and in India. So my book, my friends and relatives in different countries have already bought it in US, UK, Canada, Australia. In India, it's available in Amazon, Flipkart, Amazon Kindle, and Ziffy-Bees. This is just a map to show you the different states in USA. You can see that how we traveled. Most of them were in the east, but somewhere in the west too. This is just to give you an idea. And this is Bahamas. So many people may think it is part of USA. So I just put this to show that Bahamas is not in USA. It is close to Miami. And the port of calls we made, one is called Port Canaveral, where that space center was there. That's in Orlando. Then we went to Ocean Cay. This island belongs to the ship, the owners of this ship. And that is Nassau, the capital of Bahamas. Thank you very much, sir. ಡಾಕ್ಟರ್ ಮುನ್ರೆಡ್ಡಿ ಅವರು ಬರ್ತ್ಡೇ ಇತ್ತು ಆಗ ಮಾಡಿ ಈಗ ಬಂದರು ಅವರು ಇಲ್ಲಿ ಬಂದು ಅವ್ರಿಗೆ ಶುಭಾಶಯ ಕೋರ್ತೇವೆ ಮತ್ತು ನೆನಪಿಗೆ ಹುಟ್ಟಹಬ್ಬ ನೆನಪಿನ ಕಾಣಿಕೆಯಾಗಿ ಈ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಅದು ಅಧ್ಯಕ್ಷರು ಕೊಡಬೇಕಂತ ಕೇಳ್ಕೊಳ್ತೀವಿ. ಮೈಸೂರು ಕೃಷಿ ಇತಿಹಾಸದ ಕೃಷಿಕಾರರಾದ ಡಾಕ್ಟರ್ ಎಂ ನಾರಾಯಣೇಶ್ ಅವರು ನಾರಾಯಣಸ್ವಾಮಿಯವರ ಕೃಷಿ ಕುರಿತು ನಮಗೆ ಬೆಳಕು ಚೆಲ್ಲಲಿದ್ದಾರೆ. ಮೈಸೂರಿನ ಕೃಷಿ ಇತಿಹಾಸ ಪುಸ್ತಕದ ಬಗ್ಗೆ ಇಲ್ಲಿ ಮಾತಾಡಬೇಕು ಅಂತ ತಾವು ಕರೆದಿದ್ದೀರಿ. ನಾನು ಸಂತೋಷದಿಂದ ಕೆಲವು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಾನು ನಾರಾಯಣ್ ಪ್ರತಾಪ್ ಅವರು ತೆಗೆದುಕೊಂಡಂತೆ ಒಂದು 15ರಿಂದ 20 ನಿಮಿಷ ಸಮಯ ತಗೋಬಹುದು ಅಂತ ಅಂದ್ಕೊಳ್ತೇನೆ. ಹಿರಿಯ ಪಶುವೈದ್ಯರನ್ನ ಹೆಚ್ಚು ಬಳಲಿಕೆ ಮಾಡೋದಕ್ಕೆ ನನಗೆ ಆಸಕ್ತಿ ಇಲ್ಲ. ಮೈಸೂರಿನ ಕೃಷಿ ಇತಿಹಾಸ 1870 ಅಲ್ಲಿಂದ ಶುರು ಮಾಡಿ 1945 ಅಂದರೆ ಸುಮಾರು 75 ವರ್ಷಗಳಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಕೃಷಿಯಲ್ಲಿ ಏನೇನು ಅಭಿವೃದ್ಧಿ ಆಯಿತು ಅನ್ನೋದನ್ನು ಕರ್ನಾಟಕ ರಾಜ್ಯದ ಪತ್ರಾಗಾರ ಇಲಾಖೆಯಲ್ಲಿರುವಂಥ ಕಡತಗಳನ್ನು ಓದಿ ಬರೆದಿದ್ದೇನೆ. ಹೆಚ್ಚು ಕಡಿಮೆ ಕನಿಷ್ಠ ಒಂದು 20,000 ಪುಟಗಳನ್ನಾದರೂ ಓದಿದ್ದೇನೆ. ಹಾಗೆ ಓದಬೇಕಾದ್ರೆ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಕೈ ಬರಹದಲ್ಲಿ ಬರೆದಿರುವಂಥ ನೋಟ್ಸ್, ಶರಾಗಳು ಅಥವಾ ಆ ಕಾಲದಲ್ಲಿ ಇದ್ದಂಥ ಟೈಪ್ಡ್ ಮೆಟೀರಿಯಲ್, ಆಮೇಲೆ ಗೆಜೆಟ್ ನೋಟಿಫಿಕೇಶನ್ ಇವನ್ನೆಲ್ಲ ನೋಡಿ ಬರೆದಿದ್ದೇನೆ. ರಘುರಾಮೇಗೌಡರು ಹೇಳ್ತಾ ಇದ್ರು, ಒಬ್ಬ ವೆಟರ್ನೇರಿಯನ್ ಮೈಸೂರಿನ ಕೃಷಿ ಇತಿಹಾಸ ಪುಸ್ತಕ ಬರೆದಿದ್ದಾರೆ ಅಂತ. ಇದನ್ನು ಕೃಷಿ ಇಲಾಖೆ ಮಾಡಬೇಕಾಗಿತ್ತು ಅಥವಾ ಪಶುವೈದ್ಯಕೀಯ ಇಲಾಖೆ ಮಾಡಬೇಕಾಗಿತ್ತು ಅಥವಾ ಕೃಷಿ ವಿಶ್ವವಿದ್ಯಾಲಯ ಮಾಡಬೇಕಾಗಿತ್ತು, ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡಬೇಕಾಗಿತ್ತು. ಇವರು ಯಾರೂ ಮಾಡದ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ನನಗೆ ಹೆಮ್ಮೆ ಇದೆ. ಇಂಥ ಕೆಲವು ದಾಖಲೆಗಳನ್ನು ಪತ್ರಾಗಾರ ಇಲಾಖೆಯೇ ಮಾಡಿದೆ, ಅದು ಬೇರೆ ವಿಷಯಗಳಿಗೆ ಸಂಬಂಧಿಸಿದ್ದು. ಮೈಸೂರು ವಿಶ್ವವಿದ್ಯಾಲಯ ಮಾಡಿದೆ, ಅದು ಬೇರೆ ವಿಷಯಗಳಿಗೆ ಸಂಬಂಧಿಸಿದ್ದು. ಮೈಸೂರು ಮುಕ್ತ ವಿಶ್ವವಿದ್ಯಾಲಯ ಮಾಡಿದೆ, ಅದು ಬೇರೆ ವಿಷಯಗಳಿಗೆ ಸಂಬಂಧಿಸಿದ್ದು. ಬಟ್ ಆದರೆ ಈ ಥರದ ಟೆಕ್ಸ್ಟನ್ನು ಅವರು ಕಟ್ಟಿಕೊಟ್ಟಿಲ್ಲ.
ಅವ್ರೇನು ಮಾಡಿದ್ದಾರೆ, ಇದ್ದಂಥ ಕಡತಗಳನ್ನು ಇದ್ದಂತೆ ಅಚ್ಚು ಮಾಡಿದ್ದಾರೆ ಅಷ್ಟೇನೇನೆ. ಇರಲಿ, ಈ ಮೈಸೂರಿನ ಕೃಷಿ ಅಭಿವೃದ್ಧಿಯಲ್ಲಿ ಮೊದಲ ಹೆಜ್ಜೆ ಎಂದರೆ ಒಂದು ಕೃಷಿ ಪ್ರಾಯೋಗಿಕ ಕ್ಷೇತ್ರ ಶುರು ಮಾಡಬೇಕು ಅಂತ 1872 ಆ ಇಸ್ವಿಯಲ್ಲಿ ಮದ್ರಾಸಿನ ಸೈದಾಪೇಟೆಯಲ್ಲಿ ಒಂದು ಅಗ್ರಿಕಲ್ಚರ್ ಸ್ಕೂಲ್ ಇತ್ತು. ಅಲ್ಲಿಂದ ರಾಬರ್ಟ್ಸನ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಕರೆಸ್ತಾರೆ. ಬನ್ನಿ, ನೀವು ಒಂದು ಸ್ವಲ್ಪ ನಮಗೆ ಸೈಟ್ ಲೊಕೇಟ್ ಮಾಡಿ ಕೊಡಿ, ಇಲ್ಲಿ ಯಾವುದು ಸೂಕ್ತ ಅಂತ. ಮೈಸೂರು ಸಂಸ್ಥಾನ ಅಂದರೆ ಆಗಿದ್ದಿದ್ದು 8 ಜಿಲ್ಲೆಗಳು, ದಕ್ಷಿಣದ 8 ಜಿಲ್ಲೆಗಳು. ಕೋಲಾರ ಜಿಲ್ಲಾಧಿಕಾರಿ ಹೇಳ್ತಾರೆ, ನೀವು ಶಿಡ್ಲಘಟ್ಟದ ಮಳ್ಳೂರ್ ಹತ್ರ ಬನ್ನಿ, ಇಲ್ಲೊಂದು ಸೈಟ್ ಇದೆ ಅಂತ. ರಾಬರ್ಟ್ಸನ್ ಅಲ್ಲೋಗಿ ನೋಡ್ತಾರೆ, ಇಲ್ಲ ಇದು ಬೆಂಗಳೂರಿಗೆ ತುಂಬ ದೂರ, ಇಲ್ಲಿಂದ ನಾವು ಎತ್ತಿನ ಗಾಡಿಗಳಲ್ಲಿ ಯಾವ ಕೃಷಿ ಉತ್ಪನ್ನಗಳನ್ನು ಬೆಂಗಳೂರಿಗೆ ಸಾಗಿಸೋಕ್ಕಾಗೋದಿಲ್ಲ, ಇದು ಬೇಡ ಅಂತಾರೆ. ಬಿಡದಿ ಹತ್ರ ನೋಡ್ತಾರೆ, ಇದೂ ಬೇಡ ಅಂತಾರೆ. ಅಗರಂ ಹತ್ರ ನೋಡ್ತಾರೆ, ಅದೂ ಬೇಡ ಅಂತಾರೆ. ಇಲ್ಲಿ ಅಕ್ಕಿ ತಿಮ್ಮನಹಳ್ಳಿ ನೋಡ್ತಾರೆ, ಅದೂ ಬೇಡ ಅಂತಾರೆ. ಯಾವ ಸೈಟು ಸೆಲೆಕ್ಟ್ ಮಾಡೋದಿಲ್ಲ. ರಾಬರ್ಟ್ಸನ್ ವಾಪಸ್ ಮದ್ರಾಸ್ಗೆ ಹೊರಟೋಗ್ತಾರೆ. ಸ್ವಲ್ಪ ದಿನ ಆದಮೇಲೆ ಇಲ್ಲೇ ಇದ್ದಂಥ ಅಧಿಕಾರಿಗಳು, ಆಗ ಡಿವಿಷನ್ಸ್ ಇತ್ತು ಗೊತ್ತಾ, ಮೈಸೂರು ರಾಜ್ಯದಲ್ಲಿ 3 ಡಿವಿಷನ್, ನಂದಿದುರ್ಗ ಡಿವಿಷನ್, ಅಷ್ಟಗ್ರಾಮ ಡಿವಿಷನ್, ನಗರ ಡಿವಿಷನ್ ಇದ್ದಿದ್ದು ಆ ಕಡೆ ಶಿವಮೊಗ್ಗ ಕಡೆ, ಇಲ್ಲಿ ಇದ್ದಿದ್ದು ನಂದಿದುರ್ಗ ಡಿವಿಷನ್. ಅಲ್ಲಿ ನಂದಿದುರ್ಗ ರೋಡ್ ಅಂತ ಇದೆ ಅಂತ ತಾವು ಕೇಳಿದ್ದೀರಲ್ಲ, ಯಾಕೆಂದರೆ ಅದೆಲ್ಲ ಬ್ರಿಟಿಷ್ ಕಾಲೋನಿಸ್ಗೆ ಹತ್ರ. ಅದು ಬೆನ್ಸನ್ ಟೌನ್, ಕಾಕ್ಸ್ ಟೌನ್, ಕುಕ್ಸ್ ಟೌನ್ ಆ ಕಡೆ, ಅಲ್ಲಿಂದ ಅವರು ಹೆಚ್ಚು ಓಡಾಡ್ತಿದ್ರು. ಈ ನಂದಿದುರ್ಗ ಡಿವಿಷನ್ನ ಒಬ್ಬ ಸೂಪರ್ಡೆಂಟು ಬರೀತಾರೆ ಆಮೇಲೆ ರಾಬರ್ಟ್ಸನ್ಗೆ ಪತ್ರ, ಇಲ್ಲ ನಾವು ಲಾಲ್ಬಾಗನ್ನೇ ಎಕ್ಸ್ಪೆನ್ಷನ್ ಮಾಡ್ತೀವಿ, ಅದೇ ನಮ್ಮ ಮೊದಲ ಕೃಷಿ ಪ್ರಾಯೋಗಿಕ ಕ್ಷೇತ್ರ ಅಂತ ಹೇಳ್ತಾರೆ. ಇದನ್ನೆಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪಾಠದಲ್ಲಿ ನಾವು ಅಳವಡಿಸ್ಕೋಬೇಕಾಗಿತ್ತು, ಅಳವಡಿಸ್ಕೊಂಡಿದ್ದೇವಾ? ಇಲ್ಲ. ಯಾಕೆಂದರೆ ಲಾಲ್ಬಾಗ್ ಟಿಪ್ಪು ಕಾಲಕ್ಕೆ ಇದ್ದಿದ್ದು ಬರೀ 40 ಎಕರೆ, ಇವತ್ತು 240 ಎಕರೆ ಆಗಿದೆ. ಹೇಗೆ 240 ಎಕರೆ ಆಯಿತು ಅಂದರೆ 1872 ಲಾಲ್ಬಾಗ್ ಎಕ್ಸ್ಪೆನ್ಷನ್ ಮಾಡಿ ಅಲ್ಲಿ ಕೃಷಿಯ ಎಲ್ಲ ಪ್ರಯೋಗಗಳನ್ನು ಮಾಡ್ತಾರೆ. ದನ ಕೂಡ ತರ್ತಾರೆ, ಕೋಳಿ ಕೂಡ ತರ್ತಾರೆ. ಅಲ್ಲಿಂದ ರೈತರಿಗೆ ಎಲ್ಲ ಸಪ್ಲೈ ಆಗ್ತಾ ಹೋಗುತ್ತೆ. ಆಮೇಲೆ ಕೃಷಿ ವಿಶ್ವವಿದ್ಯಾಲಯದ ವೆಬ್ಸೈಟ್ ನೋಡಿ ನೀವು, ಬೆಂಗಳೂರು ಕೃಷಿ ವೆಬ್ಸೈಟ್, ಅದರಲ್ಲಿ ಹೇಳ್ತಾರೆ 1899 ನಮಗೆ ಕೆಂಪನಂಜಮ್ಮಣಿ ವಾಣಿ ವಿಲಾಸ ಸನ್ನಿಧಾನ ಅವರು ಕೃಷಿ ಪ್ರಾಯೋಗಿಕ ಕ್ಷೇತ್ರ ಹೆಬ್ಬಾಳ ಆರಂಭಿಸೋದಕ್ಕೆ 30 ಎಕರೆ ಜಮೀನನ್ನು ಕೊಟ್ಟರು ಅಂತ ಹೇಳ್ತಾರೆ. ಅದು ತಪ್ಪು. ಯಾಕೆ ಅಂತಂದ್ರೆ 1899 ಜಮೀನು ಕೊಡೋದಿಲ್ಲ. ಅದೊಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅಡಾಲ್ಫ್ ಲೆಹಮನ್ ಅಂತ ಕೆನಡಾದಿಂದ ಇಲ್ಲಿಗೆ ಬರ್ತಾರೆ ಅಗ್ರಿಕಲ್ಚರ್ ಕೆಮಿಸ್ಟ್ ಆಗಿ. ಸೆಂಟ್ರಲ್ ಕಾಲೇಜ್ ಹತ್ರ ತಮ್ಮ ಕೆಮಿಸ್ಟ್ರಿ ಲ್ಯಾಬೊರೇಟರಿಯನ್ನು ಶುರು ಮಾಡ್ಕೊಳ್ತಾರೆ. ಅವರು ಸೈಟ್ ಹುಡುಕಾಡ್ತಾರೆ, ಎಲ್ಲಿ ನಾವು 2ನೇ ಅಗ್ರಿಕಲ್ಚರಲ್ ಎಕ್ಸ್ಪೆರಿಮೆಂಟಲ್ ಸ್ಟೇಷನ್ ಮಾಡೋಣ ಅಂತ. ಅವರಿಗೆ ದಿವಾನರಾಗಿದ್ದಂಥ PN ಕೃಷ್ಣಮೂರ್ತಿ ಹೇಳ್ತಾರೆ, ಹೊಸಕೋಟೆ ಕೆರೆ ಇದೆಯಲ್ಲ, ಕೆರೆ ಹಿನ್ನೀರಿನಲ್ಲಿ ನೀವು ಮಾಡಿ ಅಂತ. ಅದನ್ನು ಅಡಾಲ್ಫ್ ಲೆಹಮನ್ ರಿಜೆಕ್ಟ್ ಮಾಡ್ತಾರೆ. ಇಲ್ಲ, ಅದು ಬೆಲೆ ಜಾಸ್ತಿ ಆಯಿತು, ಅದು ಆಲ್ಕಲೈನ್ ಲ್ಯಾಂಡು, ಅದು ಬೇಡ ಅಂತ ಹೇಳ್ತಾರೆ. ಹಾಗಿದ್ರೆ ಕುಣಿಗಲ್ ಹತ್ರ ಮಾಡಿ ಅಂತ ಹೇಳ್ತಾರೆ. ಇಲ್ಲ, ಕುಣಿಗಲ್ ಆದರೆ ದೂರ ಆಗುತ್ತೆ, ಅಲ್ಲಿ ಇನ್ನೊಬ್ಬ ಸೈಂಟಿಸ್ಟ್ ನೀಡಬೇಕಾಗುತ್ತೆ, ಅಲ್ಲೂ ಬೇಡ ಅಂತ ಹೇಳ್ತಾರೆ. ಕೊನೆಗೆ ಹೆಬ್ಬಾಳವನ್ನೇ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗೋದು 1905. ಅಡಾಲ್ಫ್ ಲೆಹಮನ್ ತುಂಬ ಒತ್ತಾಯ ಮಾಡಿ, ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿ, ರೆವಿನ್ಯೂ ಸೆಕ್ರೆಟರಿಗೆ ಒತ್ತಾಯ ಮಾಡಿ, ಇದೇ ಸೂಕ್ತವಾದ ಜಾಗ, ನಾನು ಸೆಂಟ್ರಲ್ ಕಾಲೇಜಿಂದ ಹೆಬ್ಬಾಳಕ್ಕೆ ದಿನನಿತ್ಯ ಓಡಾಡ್ಕೊಳ್ತೀನಿ, ಹೆಬ್ಬಾಳದ ಫಾರ್ಮ್ ಆಕ್ಟಿವಿಟೀಸ್ ಎಲ್ಲ ನಾನು ಮಾಡ್ತೇನೆ ಅಂತ ಅಡಾಲ್ಫ್ ಲೆಹಮನ್ ಮಾಡ್ತಾರೆ. ದಟ್ ಈಸ್ ದ ರೈಟ್ ಹಿಸ್ಟ್ರಿ. ಬಹುಶಃ ಇವಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ತನ್ನ ವೆಬ್ಸೈಟ್ಗಳನ್ನು ತಿದ್ಕೋಬೇಕಾಗುತ್ತೆ. ಮೊಟ್ಟ ಮೊದಲಿಗೆ ಹೆಬ್ಬಾಳ ಕೃಷಿ ಕ್ಷೇತ್ರ 31 ಎಕರೆ 6 ಗುಂಟೆ ಅಕ್ವಿಸಿಷನ್ ಆಗುತ್ತೆ 1905 ಡಿಸೆಂಬರಲ್ಲಿ. ನನ್ನ ಪುಸ್ತಕದಲ್ಲಿ ಲ್ಯಾಂಡ್ ಕೊಟ್ಟಂಥ ಎಲ್ಲ ರೈತರ ಹೆಸರು ಹಾಕಿದ್ದೇನೆ, ವಿಸ್ತೀರ್ಣ ಎಷ್ಟು ಕೊಟ್ಟರು ಅಂತ ಹೆಸರು ಹಾಕಿದ್ದೇನೆ. ಅಡಾಲ್ಫ್ ಲೆಹಮನ್ ಹೇಳ್ತಾರೆ, ಆ 31 ಎಕರೆಗೆ ಕೊಡಬೇಕಾದ ಪರಿಹಾರ 6,715 ರೂಪಾಯಿ ಅಂತ. ಆದರೆ ಜಿಲ್ಲಾಧಿಕಾರಿ ಇರ್ತಾರೆ ಸ್ಪಾರ್ಕ್ಸ್ ಅಂತ, ಅವರು ತಡ ಮಾಡ್ತಾರೆ. ನೆಕ್ಸ್ಟ್ ಜಿಲ್ಲಾಧಿಕಾರಿ ಬರ್ತಾರೆ ದೇವರಾಜ್ ಅರಸ್ ಅಂತ ಬೆಂಗಳೂರು ಜಿಲ್ಲೆಗೆ. ಇಲ್ಲ, ನಿಮ್ಮ ಲೆಕ್ಕಾಚಾರ ತಪ್ಪು. ಅವರಿಗೆ 31 ಎಕರೆಗೆ ನಾವು ಕೊಡಬೇಕಾಗಿರೋದು 4,765 ರೂಪಾಯಿ 8 ಆಣಿ 0 ಪೈಸೆ. ಆಗ ಬರೀತಿದ್ದಂಗೆ ರೂಪಾಯಿ, ಆಣೆ ಮತ್ತು ಪೈಸೆ ಇಷ್ಟು ಕೊಡಬೇಕು ಅಂತ. ಕೆಲವರು ಭೂ ರಹಿತರಾಗಿ ಬಿಡ್ತಾರೆ. ಅವರಿಗೆ ದಾಸರಳ್ಳಿ, ಕೊಡಿಗೆಕಳ್ಳಿ ಕಡೆ
1 to ಡಬಲ್ ಜಮೀನು ಕೊಡ್ತಾರೆ. 1 ಎಕರೆ ಕಳ್ಕೊಂಡ್ರೆ 2 ಎಕರೆ ಕೊಡಿ, ವೆಟ್ಲ್ಯಾಂಡ್ 1 ಎಕರೆ ಕಳ್ಕೊಂಡ್ರೆ 8 ಎಕರೆನ ಕೊಡ್ತಾರೆ. ಅದು ನಿಜವಾದ ಚರಿತ್ರೆ. ನಮ್ಮ ಹೆಬ್ಬಾಳ ಫಾರ್ಮ್ ಇದೆಯಲ್ಲ, ಹಾಗೇನೆ ಪೂನಾ ಹತ್ರ ಒಂದು ಮಂಜರಿ ಅಗ್ರಿಕಲ್ಚರ್ ಫಾರ್ಮ್ ಅಂತ ಇದೆ. ಅಲ್ಲಿಂದ ಒಬ್ಬ ರಾಮಚಂದ್ರ ರಾವ್ ಅನ್ನೋರು, ನಮ್ಮ ರಾಜ್ಯದವರು, ಅಲ್ಲಿ ಬೆಲ್ಲ ಮಾಡೋದು ಹೇಗೆ ಅಂತ ಕಲ್ಕೊಂಡು ಬಂದು ಸಕ್ಕರೆ ಮಾಡೋದು ಹೇಗೆ ಅಂತ ಕಲಿತು ಬಂದು ಹೆಬ್ಬಾಳ ಫಾರ್ಮಲ್ಲಿ ಬೆಲ್ಲ ಮತ್ತು ಸಕ್ಕರೆಯನ್ನು ತಯಾರು ಮಾಡ್ತಾರೆ 1909ರಲ್ಲಿ. ನಾನು ಈ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಬರೆದಿದ್ದೇನೆ, ಹೆಬ್ಬಾಳ ಕೃಷಿ ಕ್ಷೇತ್ರದ ಗತವೈಭವ. ಆ ಗತವೈಭವವನ್ನು ನಾವಿವತ್ತು ಮೇಂಟೈನ್ ಮಾಡ್ಕೊಂಡಿದ್ದೀವ. ಅಲ್ಲಿನ ಭೂಮಿ ಸದ್ಬಳಕೆ ಆಗ್ತಾ ಇದೆಯಾ? ನಾನು ಡೀನ್ ಆಗಿದ್ದಾಗ ಅಲ್ಲಿ ನಿಂತು ಎಲ್ಲ ಉಳುಮೆ ಮಾಡಿಸಿದೆ, ಆಮೇಲೆ ಬಯಲಾಯಿತು, ಅದಕ್ಕೆ ಹಿಂದಕ್ಕೂ ಕೂಡ ಬಯಲಿತ್ತು. ಇರಲಿ, ಅಲ್ಲಿನ ಸಾಧ್ಯತೆಗಳ ಬಗ್ಗೆ ಹೇಳಿದೆ. ಮಂಜರಿ ಫಾರ್ಮಲ್ಲಿ ಇಡೀ ದೇಶದಲ್ಲಿ ಇವತ್ತು ಕೂಡ ಮಂಜರಿ ಅಗ್ರಿಕಲ್ಚರ್ ಫಾರ್ಮ್ ಪೋಸ್ಟ್ ಆಫೀಸ್ ಅಂತ ಇದೆ. ಅದು ಬಿಟ್ಟರೆ ಹೆಬ್ಬಾಳದಲ್ಲಿ ಹೆಬ್ಬಾಳ ಅಗ್ರಿಕಲ್ಚರ್ ಫಾರ್ಮ್ ಪೋಸ್ಟ್ ಆಫೀಸ್ ಅಂತ ಇದೆ. ಇದೆರಡೇ ಪೋಸ್ಟ್ ಆಫೀಸ್ಗಳಿರೋದು, ನೇಮ್ಡ್ ಆಫ್ಟರ್ ಅಗ್ರಿಕಲ್ಚರ್ ಫಾರ್ಮ್. ಆದರೆ ನಿಮ್ಮ ಪೋಸ್ಟ್ ಆಫೀಸನ್ನು ನೀವು ಇಲ್ಲಿಂದ ಎತ್ಕೊಂಡು ಹೋಗಿ ಅಂತ ಇತ್ತೀಚೆಗೆ ಶುರು ಆಗಿದೆ. ಇದು ಸರಿಯಾ? ನಾವು ಒಂದು ಪೋಸ್ಟ್ ಆಫೀಸ್ ಉಳಿಸ್ಕೊಂಡ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಸ್ಟಾಫ್ಗೆ ಒಳ್ಳೆಯದು, ಅಲ್ಲಿ ಸುತ್ತಮುತ್ತ ಏರಿಯಾದವ್ರಿಗೂ ಒಳ್ಳೆಯದು. ಅದು ಯಾಕೆ ನಮ್ಮ ಒಂದು ಆಡಳಿತ ಹೆಚ್ಚು ಕಡಿಮೆ ಆಗ್ತಿದೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಅನಿಸುತ್ತದೆ. ಇನ್ನು ಲೆಸ್ಲಿ ಕೋಲ್ಮನ್ ಬಗ್ಗೆ ಜಾಸ್ತಿ ಹೇಳ್ತಿದ್ದಾರೆ. ಈಗಾಗಲೇ ಲೆಸ್ಲಿ ಕೋಲ್ಮನ್ ಬಗ್ಗೆ ನಾನು ಕೆಲವು ವಾಟ್ಸಪ್ ಗುಂಪಲ್ಲೂ ಬರೆದೆ, ಅಲ್ಲಲ್ಲಿ ಬರೀತಾ ಇದ್ದೇನೆ. ಅವರನ್ನೇ ಕರೆಸ್ಬೇಕು ಅಂತ ಅಡಾಲ್ಫ್ ಲೆಹಮನ್ ಹೇಳ್ತಾರೆ. ನಾನು ಅವ್ರ ಹೆಸರು ಆಗಲೇ ಹೇಳಿದೆ. ಅಡಾಲ್ಫ್ ಲೆಹಮನ್ ಹೇಳ್ತಾರೆ, ನಾನೊಬ್ಬ ಅಗ್ರಿಕಲ್ಚರ್ ಕೆಮಿಸ್ಟ್, ಹೆಚ್ಚು ಅಂದರೆ ನಾನು ಭೂಮಿಗೆ ಎಂಥ ಗೊಬ್ಬರ ಹಾಕಬೇಕು ಅಂತ ಹೇಳ್ತೀನಿ ಅಷ್ಟೇ, NPK ಇಂಥ ವಿಷಯಗಳು. ಆದರೆ ಇಲ್ಲಿ ಪೆಸ್ಟ್ಗಳು ಜಾಸ್ತಿ ಇದೆ, ಕೀಟಗಳ ಬಾಧೆ ಜಾಸ್ತಿ ಇದೆ. ನಮಗೊಬ್ಬ ಎಂಟಮಾಲಜಿಸ್ಟ್ ಬೇಕು, ಮೈಕಾಲಜಿಸ್ಟ್ ಬೇಕು. ನಾನು ಇಡೀ ಪ್ರಪಂಚವನ್ನು ಹುಡುಕಿ ಕೆಲವರನ್ನು ಆಯ್ಕೆ ಮಾಡಿದ್ದೇನೆ, ಅದು ಡಾಕ್ಟರ್ ಲೆಸ್ಲಿ ಕೋಲ್ಮನ್ನೇ ಆಗಬೇಕು. ನಾನು ಅವರನ್ನು ಅಮೇರಿಕಾದಲ್ಲಿ ಭೇಟಿ ಮಾಡಿದೆ. ಅವರು ಟೊರೊಂಟೊ ವಿಶ್ವವಿದ್ಯಾಲಯದ ಗೋಲ್ಡ್ ಮೆಡಲಿಸ್ಟು, ಈಸ್ ವೆರಿ ಮಚ್ ಎಫಿಷಿಯೆಂಟ್, ಅವರನ್ನೇ ಕರೆಸಿ ಅಂತ ಮೈಸೂರು ಮಹಾರಾಜರಿಗೆ ಹೇಳ್ತಾರೆ. ಮೈಸೂರು ಮಹಾರಾಜರು ರಿಮಾರ್ಕ್ಸ್ ಬರೀತಾರೆ, ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಅಪ್ರೂವ್ ದಿಸ್ ಅಪಾಯಿಂಟ್ಮೆಂಟ್ ಅಂತ. ಮೈಸೂರು ಮಹಾರಾಜರು ಬರೆದು ಲೆಸ್ಲಿ ಕೋಲ್ಮನ್ನ ಕರೆಸ್ತಾರೆ. ಆದರೆ ನಾವು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನು ಎಷ್ಟು ಕಡೆ ಹೇಳಿದ್ದೇವೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಅಲ್ಲಿ ಹೇಳಿದರು, ಆದರೆ ವೆಟರ್ನರಿ ಅವ್ರು ನಾವ್ಯಾಕೆ ಮರೆತು ಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಅಥವಾ ಲೆಸ್ಲಿ ಕೋಲ್ಮನ್ನ ಅಂತ. ಲೆಸ್ಲಿ ಕೋಲ್ಮನ್ ಅವರು 1908ರಲ್ಲಿ ರಾಜ್ಯಕ್ಕೆ ಬರ್ತಾರೆ. ಫಸ್ಟ್ 5 years ಅಪಾಯಿಂಟ್ಮೆಂಟ್ ಅಷ್ಟೇ ಅವ್ರದ್ದು. 1913 ಆದಾಗ ನಾನು ವಾಪಸ್ ಹೋಗ್ತೇನೆ. ನನಗೆ ಪ್ರೊಫೆಸರ್ ಆಗೋದಕ್ಕೆ ಟೊರೊಂಟೊ ವಿಶ್ವವಿದ್ಯಾಲಯದಲ್ಲಿ ಆಫರ್ ಇದೆ. ನನಗೀಗೂ ಇನ್ನೂ ಈಗ 33 ವರ್ಷ, ಐ ವಾಂಟೆಡ್ ಟು ಗೋ ಬ್ಯಾಕ್ ಅಂತಾರೆ. ಆದರೆ ಮೈಸೂರು ರಾಜ್ಯ ಅವರನ್ನು ಬಿಟ್ಟು ಕೊಡೋದಿಲ್ಲ. ಇಲ್ಲ, ನೀವು ಅಗ್ರಿಕಲ್ಚರ್ ಸ್ಕೂಲ್ ಮಾಡಿ, ಅಲ್ಲಿ ನೀವೇ ಪ್ರಿನ್ಸಿಪಾಲ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡ್ತೀವಿ, ಅದಕ್ಕೆ ಡೈರೆಕ್ಟ್ರು ನೀವೇ, 2 ಪೊಸಿಷನ್ನು, ಪ್ಲೀಸ್ ಸ್ಟೇ ಬ್ಯಾಕ್ ಅಂತಾರೆ. 600 ರೂಪಾಯಿಗಳ ಬೇಸಿಕ್ಕನ್ನು 1200 ರೂಪಾಯಿಗೆ ಏರಿಸಿ ಲೆಸ್ಲಿ ಕೋಲ್ಮನ್ ಅನ್ನುವಂಥ ಕೋಲ್ ಮಿಂಚನ್ನು ಇಲ್ಲಿ ಉಳಿಸ್ಕೊಳ್ತಾರೆ. ಬಹುಶಃ ಆತ ಇಲ್ಲಿ ಸುವರ್ಣ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಅಂತ ನಾನು ಭಾವಿಸ್ತೇನೆ. ಬಹುಶಃ ನಾನು ಹೇಳ್ತಿರುವ ಮಾತುಗಳು ತಮ್ಮ ಗಮನಕ್ಕೆ ಹೋಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಅಗ್ರಿಕಲ್ಚರ್ ಸ್ಕೂಲ್ಗೆ ಬೇಕಾದ ಪ್ರಾಸ್ಪೆಕ್ಟಸ್ ಬರ್ಕೊಡ್ತಾರೆ ಅವರು, ಯಾರು? ಡಾಕ್ಟರ್ ಲೆಸ್ಲಿ ಕೋಲ್ಮನ್. ಸಿಲೆಬಸ್ ಬರ್ಕೊಡ್ತಾರೆ, ಅದರಲ್ಲಿ ವೆಟರ್ನರಿ ಸೈನ್ಸ್ ಕೂಡ ಸಿಲೆಬಸ್ ಇರುತ್ತೆ. ನನ್ನ ಪುಸ್ತಕದಲ್ಲಿ ಪ್ರಾಸ್ಪೆಕ್ಟಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಹಾಕಿದ್ದೇನೆ, ಸಿಲೆಬಸ್ಸು ಹಾಕಿಬಿಟ್ಟಿದ್ದೇನೆ. 2 years LAGಗೆ, ಲೈಸೆನ್ಶಿಯೇಟ್ ಇನ್ ಅಗ್ರಿಕಲ್ಚರ್ ಕೋರ್ಸ್ಗೆ. ಯಾಕೆಂದರೆ ಕಡತಗಳಲ್ಲಿ ಅದೆಲ್ಲ ಸಿಕ್ತಲ್ಲ, ಸ್ವಲ್ಪ ಅದನ್ನು ಬಹಿರಂಗ ಮಾಡೋಣ ಅಂತ ಎಲ್ಲವನ್ನು ಹಾಕಿದ್ದೇನೆ. ನನ್ನ ಅಧ್ಯಯನದ ಅವಧಿ 1 ವರ್ಷ 3 ತಿಂಗಳು ಸತತವಾಗಿ ಪ್ರತಿನಿತ್ಯ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಸಿಟ್ ಮಾಡಿ ನೋಟ್ಸ್ ಮಾಡ್ಕೊಂಡು ರಾಜ್ಯಕ್ಕೆ ಇದೊಂದು ಕೊಡುಗೆ ಕೊಡೋಣ ಅಂತ ನಾನು ಕೊಟ್ಟಿರುವುದು. ಅಲ್ಲಿ ವೆಟರ್ನರಿ ಸೈನ್ಸ್ ಸಿಲೆಬಸ್ ಅಲ್ಲಿ ಬರೀತಾರೆ, ಸಿಲೆಬಸ್ ಈ ಥರ ಇದೆ, ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡ್ಕೋಬೇಕು. ಅನಾಟಮಿ, ಫಿಸಿಯಾಲಜಿ, ಎಲಿಮೆಂಟ್ಸ್ ಆಫ್ ಮೆಟೀರಿಯಾ ಮೆಡಿಕಾ ಅಂಡ್ ಫಾರ್ಮಸಿ, ಸರ್ಜರಿ, ಆಬ್ಸ್ಟೆಟಿಕ್ಸ್, ಹೈಜೀನ್ ವಿತ್ ಪ್ರಾಕ್ಟಿಕಲ್ ವರ್ಕ್. ಇದಿಷ್ಟೇ ಸಿಲೆಬಸ್ಸು. ಇನ್ನೂ ಅವರು ಸಾಕಷ್ಟು ಕೆಲಸ ಮಾಡ್ತಾರೆ, ಅದೊಂದು ಕಡೆ ಇರಲಿ. ಅದಾದಮೇಲೆ ಚಿಕ್ಕನಹಳ್ಳಿ, ತುಮಕೂರು, ಶಿರಾ, ಅಲ್ಲಿ ಒಂದು ಅಗ್ರಿಕಲ್ಚರ್ ಸ್ಕೂಲ್ ಆಗುತ್ತೆ. 1916 ಉಗ್ರೇಗೌಡರು ಅಲ್ಲಿನ ರೈತರು ಕರೆದು ಬಿಟ್ಟು, ನಾನು ಲ್ಯಾಂಡ್ ಕೊಡ್ತೇನೆ, ನಾನು ಬಿಲ್ಡಿಂಗ್ ಕೊಡ್ತೇನೆ, ನಾನು ಇಲ್ಲಿ ಬರೋ ವಿದ್ಯಾರ್ಥಿಗಳಿಗೆಲ್ಲ ಸ್ಕಾಲರ್ಶಿಪ್ ನಾನೇ ಕೊಡ್ತೀನಿ ಮಾಡಿ ಅಂತಾರೆ.
ನಾಲ್ವಡಿಯವರೇ ಬಂದು ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಹಾಸನದ ಡಿಸ್ಟ್ರಿಕ್ಟ್ ಬೋರ್ಡಿಂದ 1927ರಲ್ಲಿ ಒಂದು ಅಗ್ರಿಕಲ್ಚರ್ ಸ್ಕೂಲ್ ಆಗುತ್ತೆ. ಇದನ್ನು ಯಾಕೋ ನಮ್ಮ ಪಾಠಗಳಲ್ಲಿ ಹೇಳೋದೇ ಇಲ್ಲ, ಯಾಕೆಂದರೆ ಆ ಮಾಹಿತಿ ಹರಿದು ಬಂದಿಲ್ಲ ತಲೆಮಾರಿಂದ ತಲೆಮಾರಿಗೆ. ಆಮೇಲೆ ಆನೇಕಲ್ಲಲ್ಲಿ ಒಬ್ಬ ಗೌರ್ಮೆಂಟ್ ಲೀಡರ್, ಅವ್ರ ಹೆಸರು ವೆಂಕಟರಾಮಯ್ಯ ಅಂತ, ಅವರು ಸಾಕಷ್ಟು ಡೊನೇಷನ್ ಕೊಡ್ತಾರೆ, ಲ್ಯಾಂಡ್ ಕೊಡ್ತಾರೆ, ಇಲ್ಲಿ ಒಂದು ಅಗ್ರಿಕಲ್ಚರ್ ಸ್ಕೂಲ್ ಮಾಡಿ ಅಂತ. ಅದು 1930ರಲ್ಲಿ ಆಗುತ್ತೆ. ಅಂದರೆ ನಮ್ಮಲ್ಲಿ 4 ಅಗ್ರಿಕಲ್ಚರ್ ಸ್ಕೂಲ್ಗಳಿತ್ತಲ್ಲ, ಹೆಬ್ಬಾಳದಲ್ಲಿ ಅಗ್ರಿಕಲ್ಚರ್ ಸ್ಕೂಲ್ ಇತ್ತು ಅಂತ ಹೇಳಿಬಿಟ್ಟು ಅಲ್ಲಿಗೆ ಕಟ್ ಮಾಡಿಬಿಡ್ತೇವೆ. ವಾಟ್ ಅಬೌಟ್ ಸಿರಾ, ಚಿಕ್ಕನಹಳ್ಳಿ ಅಗ್ರಿಕಲ್ಚರ್ ಶಾಲೆ, ಹಾಸನ ಅಗ್ರಿಕಲ್ಚರ್ ಶಾಲೆ, ಗ್ರಾಜ್ಯುಯೇಷನ್ ಆಗಿ ಹೋಗಿ ರಿಟೈರ್ ಆಗಿರೋರಿಗೆ ಕೇಳಿದೆ ನಾನು, ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಗೆ, ನಿಮ್ಮ ಊರಲ್ಲಿ ಒಂದು ಅಗ್ರಿಕಲ್ಚರ್ ಸ್ಕೂಲ್ ಇತ್ತು ಗೊತ್ತೇ? ಇಲ್ಲ, ನಮಗೆ ಗೊತ್ತಿಲ್ಲ ಅಂತಾರೆ. ಆಮೇಲೆ ಆನೇಕಲ್ ಅಗ್ರಿಕಲ್ಚರ್ ಸ್ಕೂಲು ಇವತ್ತು ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಟ್ರೈನಿಂಗ್ ಸೆಂಟರ್ ಆಗಿದೆ. ನಾನೆಲ್ಲ ವಿಸಿಟ್ ಮಾಡಿದ್ದೆ. ಅದು ಅಗ್ರಿಕಲ್ಚರ್ ಸ್ಕೂಲ್ಸ್ ಬಗ್ಗೆ ಆಯಿತು. ಅದೆಲ್ಲ ಇನ್ಫಾರ್ಮೇಶನ್ ನನ್ನ ಪುಸ್ತಕದಲ್ಲಿದೆ. ಇನ್ನು ಮೈಸೂರು ಸ್ಟೇಟಲ್ಲಿ ಜಾನುವಾರುಗಳ ಅಭಿವೃದ್ಧಿ ಮಾಡಬೇಕಲ್ಲ, ಹಳ್ಳಿಕಾರು, ಅಮೃತ್ ಮಹಲ್ ಅಷ್ಟೇ ನಂಬ್ಕೊಂಡ್ರೆ ಆಗಲ್ಲ. ವಿದೇಶದಿಂದ ಜಾನುವಾರುಗಳು ತರಿಸ್ಬೇಕು ಅಂತ 1898 ಯಮನ್ ದೇಶದಿಂದ ಆಡನ್ ಹಸುಗಳನ್ನು ಮೊಟ್ಟ ಮೊದಲ ಬಾರಿಗೆ ತರಿಸ್ತಾರೆ. ಅದಕ್ಕೆ ಎಷ್ಟು ಅನುದಾನ ಒದಗಿಸಿದ್ರು ಅನ್ನೋದು ಕೂಡ ನನ್ನ ಪುಸ್ತಕದಲ್ಲಿದೆ. 1500 ರೂಪಾಯಿ ಅನುದಾನ. 2ನೇ ಸ್ಟೇಜಲ್ಲಿ ಆಸ್ಟ್ರೇಲಿಯಾದಿಂದ ಅದೇ 1898ರಲ್ಲಿ ಸೆಪ್ಟೆಂಬರಲ್ಲಿ ಒಂದಷ್ಟು ಆಸ್ಟ್ರೇಲಿಯನ್ ಅನಿಮಲ್ಸನ್ನು ತರ್ತಾರೆ. ಇನ್ನು ಫಾರಮ್ಗಳು ಕೂಡ ಎಸ್ಟಾಬ್ಲಿಷ್ ಮಾಡಬೇಕಲ್ಲ, ಅದಾಗಲೇ ಅಮೃತ್ ಮಹಲ್ ಕಾವಲುಗಳು ಇತ್ತು, ಇನ್ನೊಂದಿಷ್ಟು ಎಸ್ಟಾಬ್ಲಿಷ್ ಮಾಡಬೇಕು. ಆಗ ಇದ್ದ ಅನಿಮಲ್ ಫಾರ್ಮ್ಸ್ ಎಷ್ಟು ಗೊತ್ತಾ? ನನ್ನ ಅಧ್ಯಯನದ ಅವಧಿಯಲ್ಲಿ 240 ಅಮೃತ್ ಮಹಲ್ ಫಾರ್ಮ್ಸ್ ಇತ್ತು. 240. ವಿಸ್ತೀರ್ಣ ಎಷ್ಟಿತ್ತು ಗೊತ್ತಾ? 4,13,539 ಎಕರೆಗಳು. 4 ಲಕ್ಷಕ್ಕಿಂತ ಹೆಚ್ಚು ಅಮೃತ್ ಮಹಲ್ ಕಾವಲಿನ ಎಕರೆಗಳ ಜಮೀನು ಇತ್ತು. ಅಜ್ಜಂಪುರದನ್ನು ನಾವು ಎಲ್ಲ ನೋಡಿದ್ದೇವೆ, ಟ್ರಿಪ್ಪು ಕರ್ಕೊಂಡು ಹೋಗ್ತಾರೆ. ಅಜ್ಜಂಪುರ ಫಾರ್ಮ್ ಯಾವಾಗ ಶುರು ಆಯಿತು, ಯಾರು ಶುರು ಆಯಿತು? ನಾನೆಲ್ಲ ನೋಡಿದ್ರೆ ಬೋರ್ಡ್ ಹಾಕಿದ್ದಾರೆ, ಎಲ್ಲ ತಪ್ಪು ಇದೆ. ಅಜ್ಜಂಪುರ ಆ ಕಡೆ ಓಡಾಡುವಾಗ ಡಾಕ್ಟರ್ ಲೆಸ್ಲಿ ಕೋಲ್ಮನ್ 1929ರಲ್ಲಿ ಅಗ್ರಿಕಲ್ಚರ್ ಡೈರೆಕ್ಟರ್ ಆಗಿದ್ದಾಗ, ಆಲ್ ಇಂಡಿಯಾ ಅನಿಮಲ್ ಹಸ್ಬೆಂಡ್ರಿ ಕಮಿಷನರ್ ಇರ್ತಾರೆ ಡಾಕ್ಟರ್ ಸ್ಮಿತ್ ಅಂತ, ಅವ್ರ ಜೊತೆ ಹೋದಾಗ ಅಲ್ಲಿ ನೋಡಿಬಿಟ್ಟು ಅವ್ರು ಐಡೆಂಟಿಫೈ ಮಾಡ್ತಾರೆ, ಇಲ್ಲಿ ನೋಡಿ ಅಮೃತ್ ಮಹಲ್ ಎಲ್ಲ ಓಡಾಡ್ತಿದೆಲ್ಲ, ಬಹಳ ಕಟ್ಟುಮಸ್ತಾದ ದೇಹ, ವೆಲ್ ಬಿಲ್ಟ್ ಬಾಡಿ, ಬಹುಶಃ ಈ ಸಾಯಿಲಲ್ಲಿ ಒಳ್ಳೆ ಕ್ಯಾಲ್ಶಿಯಂ ಇದೆ, ಅದಕ್ಕೋಸ್ಕರ ಇವು ಚೆಂದಾಗಿದ್ದಾವೆ. ಇಲ್ಲಿ ನಾವು ಒಂದು ಫಾರ್ಮ್ ಮಾಡೋಣ, 600 ಎಕರೆಗಳ ಫಾರ್ಮ್, ಇದು ಇಮ್ಮಿಡಿಯೇಟ್ ಕಲ್ಟಿವೇಟ್ ಆಗಬೇಕು, ಇಮ್ಮಿಡಿಯೇಟ್ ಫಾಡರ್ ಬೆಳಿಬೇಕು ಅಂತ 1929ರಲ್ಲಿ ಅಲ್ಲಿ ಫಾರ್ಮ್ ಶುರು ಆಗುತ್ತೆ. ಸೊ ಅಜ್ಜಂಪುರ ಫಾರ್ಮ್ ಶುರು ಆಗಬೇಕಾದ್ರೆ ಡಾಕ್ಟರ್ ಲೆಸ್ಲಿ ಕೋಲ್ಮನ್ ಅಂತ ನಮ್ಮ ಇಂದಿನ ವಿದ್ಯಾರ್ಥಿಗಳಿಗೆ, ವಿಜ್ಞಾನಿಗಳಿಗೆ ಗೊತ್ತಿದೆಯೇ ಅನ್ನೋದು ನಂದೊಂದು ಪ್ರಶ್ನೆ. ಅಲ್ಲಿ ಲೇಬರ್ಸ್ ಬರ್ತಾರೆ. 1940-41ಕ್ಕೆ ಫಾರ್ಮ್ ಕ್ಲೋಸ್ ಮಾಡಿಬಿಡೋಣ ಅಂತಾರೆ. ಬೇಡ, ಕ್ಲೋಸ್ ಮಾಡೋದು ಬೇಡ. 10-12 ವರ್ಷದಿಂದ ಇಲ್ಲಿ ಲೇಬರ್ಸು ಟೆಂಪರರಿಯಾಗಿ ಕೆಲಸ ಮಾಡ್ತಿದ್ರು. ಕ್ಲೋಸ್ ಮಾಡಿದ್ರೆ ಲೇಬರ್ಸನ್ನು ವಾಪಸ್ ಮನೆಗೆ ಕಳಿಸ್ಬೇಕಾಗತ್ತೆ. ಲೇಬರ್ಸ್ನ ಕಾಯಂ ಮಾಡೋಣ, ಅನಿಮಲ್ ಫಾರ್ಮನ್ನು, ಅಮೃತ್ ಮಹಲ್ ಫಾರ್ಮನ್ನು ಕಂಟಿನ್ಯೂ ಮಾಡೋಣ ಅಂತಾರೆ. ನೋಡಿ, ಇದು ಪ್ರೋ ಲೇಬರ್ ಆಟಿಟ್ಯೂಡ್ ಆಫ್ ಬ್ರಿಟಿಷ್ ಆಫೀಸರ್ಸ್ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಗಮನಕ್ಕೆ ತಗೋಬೇಕು ಅಂತ ಅನಿಸುತ್ತದೆ. ಏಕೆಂದರೆ ಇವತ್ತು ಯೂನಿವರ್ಸಿಟಿಗಳಲ್ಲಿ ಏನಾಗಿದೆ, ವೃಥಾ ಲೇಬರ್ಗಳಿಂದ ದುಡಿಮೆ ಮಾಡಿಸ್ಕೊಳ್ತಾ ಇದ್ದಾರೆ, ಅವರಿಗೆ ಮಿನಿಮಮ್ ವೇಜಸ್ ಕೊಡ್ತಾ ಇಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ಇವತ್ತು 4 ಲಕ್ಷಕ್ಕೂ ಮೀರಿದಂಥ ಅಮೃತ್ ಮಹಲ್ ಕಾವಲುಗಳ ಎಕರೆ ಅಷ್ಟು ವಿಸ್ತೀರ್ಣ ಉಳಿದಿದೆಯಾ? ಇಲ್ಲ. ಯಾಕೆಂದರೆ 1941, 42, 43, 44 ಆ ಪೀರಿಯಡಲ್ಲಿ ಏನಾಗುತ್ತೆ, ಸೆಕೆಂಡ್ ವರ್ಲ್ಡ್ ವಾರ್ ಬರುತ್ತಲ್ಲ, ಫುಡ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗಿತ್ತಲ್ವಾ. ಆಗ ವೈಸ್ರಾಯ್ ಬ್ರಿಟಿಷ್ ಕೌನ್ಸಿಲ್ ಮಿನಿಸ್ಟ್ರಿ ಇತ್ತಲ್ವಾ, ಅವರು ಒಂದು ಸ್ಲೋಗನ್ ತರ್ತಾರೆ, ಗ್ರೋ ಮೋರ್ ಫುಡ್ ಅಂತ. GMF ಅಂತ ಹೇಳ್ಬೋದು ಅಬ್ರಿವೇಷನ್ ರೂಪದಲ್ಲಿ, GMF, ಗ್ರೋ ಮೋರ್ ಫುಡ್. ಅದಕ್ಕೆ ಅಮೃತ್ ಮಹಲ್ ಕಾವಲಿನ ಜಮೀನುಗಳನ್ನು ಹಂಚಿಕೆ ಮಾಡ್ತಾ ಹೋಗ್ತಾರೆ, ಫ್ರೀಯಾಗೇ ಕೊಡ್ತಾರೆ. ನೀವು ಭೂಮಿಯಲ್ಲಿ ಬೆಳಿಬೇಕೇನಾದರೂ ಬೆಳೆಯನ್ನ, ನೀವು ಬೆಳೆಯೋಕ್ಕಾಗಲಿಲ್ಲ ಅಂದರೆ ವಾಪಸ್ ಕೊಡಿ ಅಂತಾರೆ. ಹಾಗಾಗಿ ನಮ್ಮ ಅಮೃತ್ ಮಹಲ್ ಫಾರಮ್ಗಳು ಕಿರಿದಾಗ್ತಾ ಹೋಗುತ್ತೆ. ಮುಂದೆ ಕುರಿ ಸಾಕಾಣಿಕೆ ಒಂದು ಚಾಪ್ಟರ್ ಇದೆ. ಇದು ಬಹಳ ಇಂಪಾರ್ಟೆಂಟು. ಬಹುಶಃ ನಮ್ಮ ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ಎಲ್ಲ ಹೇಳಬೇಕು. ಅನಿಮಲ್ ಹಸ್ಬೆಂಡ್ರಿ ಎಕನಾಮಿಕ್ಸ್ ಕೂಡ ನಾವು ಪಾಠ ಮಾಡ್ತೇವೆ. ಈ 1916ರಲ್ಲಿ ಒಂದು ಎಕನಾಮಿಕ್ ಕಾನ್ಫರೆನ್ಸ್ ಆಗುತ್ತೆ ಮೈಸೂರು ಸಂಸ್ಥಾನದಲ್ಲಿ. ಆ ಎಕನಾಮಿಕ್ ಕಾನ್ಫರೆನ್ಸಲ್ಲಿ ಮೈಸೂರು ರಾಜ್ಯ ಹೆಚ್ಚು ಅಭಿವೃದ್ಧಿ ಆಗಬೇಕಾದ್ರೆ ನಾವು ಕುರಿ ಸಾಕಾಣಿಕೆ ಮಾಡಬೇಕು. ತುಮಕೂರು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಕುರಿ ಸಾಕಾಣಿಕೆದಾರರ ಸಂಘ ಮಾಡೋಣ ಅಂತ ತೀರ್ಮಾನ ಆಗುತ್ತೆ.
ಕೋಲಾರ ಜಿಲ್ಲಾಧಿಕಾರಿ ಮಾಡ್ತಾರೆ. ನೀವು 2 ಜಿಲ್ಲೆಯಲ್ಲಿ ಮಾಡೋದಾದ್ರೆ ತುಮಕೂರು ಕೋಲಾರ ಮಾಡಿ, ಒಂದೇ ಜಿಲ್ಲೆಯಲ್ಲಿ ಮಾಡೋದಾದ್ರೆ ಕೋಲಾರದಲ್ಲಿ ಆಗ್ಲೇಬೇಕು ಅಂತಾರೆ. ಕೋಲಾರದಲ್ಲಿ ಕುರಿ ಸಾಕಾಣಿಕೆದಾರರ ಸಂಘ ಆಗುತ್ತೆ, ಅದು ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತೆ. ಆಮೇಲೆ ಕಾರಿಡೇಲ್ ಕುರಿಗಳನ್ನ ನ್ಯೂಜಿಲೆಂಡ್ ಇಂದ 1941ರಲ್ಲಿ ತರಿಸ್ತಾರೆ. ಇವನ್ನೆಲ್ಲ ನಾವು ಪಾಠದಲ್ಲಿ ಅನ್ಸುತ್ತದೆ. ಅಥವಾ ನಮ್ಮ ಪಾಲಿಸಿ ಮೇಕರ್ಸ್ ಕೊಡುವಂತ ಕೃತಿಗಳನ್ನ ಓದಿದರೆ ಎಷ್ಟು ಪ್ಯೂರ್ ಅಡ್ಮಿನಿಸ್ಟ್ರೇಷನ್ ಕೊಡಬಹುದು ಅಂತ ಅನ್ಸುತ್ತೆ. IAS ಗಳು ಓದ್ಬೇಕು, KS ಗಳು ಓದ್ಬೇಕು, ಡೈರೆಕ್ಟರ್ಗಳು ಅಥವಾ ಈಗಿರುವ ಎಲ್ಲ ಅಗ್ರಿಕಲ್ಚರ್ ವೆಟರ್ನರಿ ಆಫೀಸರ್ಸ್ ಓದಿದ್ರೆ ಬ್ರಿಟಿಷ್ ಕಾಲದಲ್ಲಿ ಎಷ್ಟು ಶುದ್ಧ ಆಡಳಿತ ಇತ್ತು, ನಾವ್ ಯಾಕೆ ಆಡಳಿತದಲ್ಲಿ ಡಿವಿಯೇಟ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಬಹುದು ಅಂತ ನನಗೆ ಅನ್ಸುತ್ತೆ. ಇನ್ನು ಪಶು ಸಂಗೋಪನೆಗೆ 3 ಇಲಾಖೆಗಳಿತ್ತು. ಅಮೃತ್ ಮಾಲ್ ಇಲಾಖೆ 1, ಅದಕ್ಕೊಬ್ಬರು ಸೂಪರ್ಡೆಂಟು. ಲೈಫ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಅಂತ ಒಬ್ರು, ಅದಕ್ಕೊಂದು ಸೂಪರ್ಡೆಂಟು. ಸಿವಿಲ್ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಂತ ಅದಕ್ಕೊಂದು ಸೂಪರ್ಡೆಂಟು. ಎಲ್ಲ ಫೆಲೋಶಿಪ್ ಕೊಟ್ಟು ಸ್ಕಾಲರ್ಶಿಪ್ ಕೊಟ್ಟು ಕಳಿಸ್ತಾ ಇದ್ರು. ನಾವು ನಾಲ್ವಡಿಯವರನ್ನ ಹೆಚ್ಚು ನೆನಪಿಸ್ಕೊಂಡಿದ್ದೇವೆ ಏನು ಅಂತ ಪ್ರಶ್ನೆ. ವೆಟರ್ನರಿ ಆಸ್ಪತ್ರೆ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲಿಗೆ ವೆಟರ್ನರಿ ಆಸ್ಪತ್ರೆ ಶುರು ಮಾಡಿದ್ದು ಸಾಮ್ರಾಟ್ ಅಶೋಕ. ಮಾಹಿತಿ ಸಿಗುತ್ತೆ. ಇಡೀ ಪ್ರಪಂಚದಲ್ಲೇ ಸಾಮ್ರಾಟ್ ಅಶೋಕ ಮೊಟ್ಟ ಮೊದಲ ಪಶುವೈದ್ಯಕೀಯ ಆಸ್ಪತ್ರೆ ಸ್ಥಾಪಿಸಿದ ಆಫ್ಟರ್ ಕಳಿಂಗಾವ. ಯಾಕಂದ್ರೆ ಅಲ್ಲಿ ಸಾವು ನೋವಾಗುತ್ತಲ್ಲ. 1907 ಎಲ್ಲಿ ಬಸವನಗುಡಿ ಎಕ್ಸ್ಟೆನ್ಷನ್ ಆಗಿರುತ್ತೆ, ಅದರ ದಕ್ಷಿಣದ ತುದಿಯಲ್ಲಿ. ಯಾಕೆ ಅಲ್ಲೊಂದು ಬಾಡಿಗೆ ಮನೆ ಸಿಕ್ಕುತ್ತೆ, ಈ ಬಾಡಿಗೆಯಲ್ಲಿ ಮನೆ ಮಾಡೋಣ, ಮನೆಯಲ್ಲೇನೆ ವೆಟರ್ನರಿ ಆಸ್ಪತ್ರೆ. ಇವರ ಕುದುರೆಗಳೆಲ್ಲ ಬಸವನಗುಡಿಗೆ ಹೋಗ್ಬೇಕಾದ್ರೆ ಕಷ್ಟ ಇದೆ, ಅದಕ್ಕೋಸ್ಕರ ಆ ಆಸ್ಪತ್ರೆಯನ್ನ ನಾವು ಈ ಕಡೆ ಶಿಫ್ಟ್ ಮಾಡೋಣ ಅನ್ಕೊಳ್ತಾರೆ. ಆದ್ರೆ ಅಲ್ಲಿ ಜನ ಪ್ರತಿಭಟಿಸ್ತಾರೆ, ನೋ ಶಿಫ್ಟಿಂಗ್, ಅದು ಅಲ್ಲೇ ಇರಬೇಕು ಅಂತ ಹೇಳ್ತಾರೆ. ಕೊನೆಗೆ ಕಂಟೋನ್ಮೆಂಟ್ ಆಸ್ಪತ್ರೆ 1919ರಲ್ಲಿ ಶುರು ಆಗುತ್ತೆ. ಟಾಸ್ಕರ್ ವೆಟರ್ನರಿ ಹಾಸ್ಪಿಟಲ್ ಅಂತಾರೆ. ಟಾಸ್ಕರ್ ಯಾರು? C&M ಸ್ಟೇಷನ್ ಇರುತ್ತಲ್ಲ, ಅದರ ಸಪೋರ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಸ್ಟೇಟ್ ವಿತ್ ರೆಸ್ಪೆಕ್ಟ್ ಟು ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ವೆಟರ್ನರಿ, ಸಿರಿಕಲ್ಚರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಅಗ್ರಿಕಲ್ಚರ್ ಮಾಡ್ಕೊಂಡು ಬಂದಿರ್ತಾರೆ. ಅಗ್ರಿಕಲ್ಚರ್ ಡಿಪ್ಲೊಮಾ ಆ ವ್ಯಕ್ತಿ ಒಂದು ವೆಟರ್ನರಿ ಸೈನ್ಸ್ ಓದಿರ್ತಾರಲ್ಲ, ಅವರೇ C&M ಸ್ಟೇಷನ್ ವೆಟರ್ನರಿ ಹಾಗೆ ಬೆಂಗಳೂರು ಮುನ್ಸಿಪಾಲಿಟಿಯ ವೆಟರ್ನರಿಯನ್ ಕೂಡ ಅವರೇ ಆಗ್ತಾರೆ. ನೀವು ಒಂದು ಕೃಷಿ ಡಿಪ್ಲೊಮಾ ಮಾಡ್ಕೊಳ್ಳಿ ಅಂತ ಸೈದಾಪೇಟೆ ಕಳಿಸ್ತಾರೆ. ಮೊಟ್ಟ ಮೊದಲ ಹಾಸ್ಪಿಟಲ್ಗಳು ಶುರು ಆಗ್ತವೆ ಬಸವನಗುಡಿಯಲ್ಲಿ ಮೊದಲು, ಆಮೇಲೆ ಮೈಸೂರು, ಆಮೇಲೆ ಕೋಲಾರ, ತುಮಕೂರು, ಚಿತ್ರದುರ್ಗ, ಕಡೂರು. ಸಿವಿಲ್ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಂತ ಮಾಡ್ತಾರೆ 1907ರಲ್ಲಿ. ಸಿಗ್ತಾ ಇರ್ಲಿಲ್ಲ ಅಂತ. ಆಮೇಲೆ 1916ರಲ್ಲಿ ಕ್ಯಾಟ್ಲ್ ಇನ್ಶೂರೆನ್ಸ್ ಮಾಡಿಸ್ಬೇಕಲ್ಲ, ಯಾಕಂದ್ರೆ ರಿಂಡರ್ ಪೆಸ್ಟ್ ಬಂದು ಎಲ್ಲ ದನ ಸತ್ತೋಗ್ತಾ ಇದ್ದಾವೆ, ರೈತರಿಗೆ ತುಂಬಾ ನಷ್ಟ ಆಗುತ್ತೆ, ಅವ್ರಿಗೆ ಏನಾದ್ರು ಸ್ವಲ್ಪ ವಾಪಸ್ಸು ಹಣಕಾಸಿನ ನೆರವು ಒದಗಿಸ್ಬೇಕಲ್ಲ, ಅದಕ್ಕೆ ಇನ್ಶೂರೆನ್ಸ್ ಮಾಡಿಸೋಣ ಅಂತ ತೀರ್ಮಾನ ಆಗುತ್ತೆ 1916ರಲ್ಲಿ. ಆಗ ಬ್ರಿಟಿಷ್ ಅಧಿಕಾರಿಗಳು ಚರ್ಚೆ ಬರೀತಾರೆ, ನೋಟ್ಸ್ ಬರೀತಾರೆ. ಅದೇನಂದ್ರೆ, ಇದೇನಪ್ಪ ಈ ದೇಶದಲ್ಲಿ ನೀವು ದನಗಳ ಜೊತೆ ನಿಂತು ಒಂದು ಫೋಟೋ ಕೊಡಿ ಅಂದರೆ ಕೊಡೋದಿಲ್ಲ. ಯಾಕೆಂದರೆ ನಾವು ಫೋಟೋ ತೆಗೆಸ್ಕೊಬಿಟ್ರೆ ನನ್ನ ಆಯಸ್ಸು ಕಡಿಮೆ ಆಗಿಬಿಡುತ್ತದೆ. ಹಳ್ಳಿ ಜನರ ನಂಬಿಕೆ ಅದು. ಕ್ಯಾಮ್ರಾ ಮುಂದೆ ನಿಂತ್ಕೊಳ್ರಿ ಫೋಟೋ ತೆಗೆಯೋಣ ಅಂದರೆ ನಾನು ತರಿಸ್ಕೊಳ್ಳೋಣ, ನನ್ನ ಮುಖ ತೆಗಿಬೇಡ್ರಿ, ನನ್ನ ಆಯಸ್ಸು ರೆಡ್ಯೂಸ್ ಆಗಿಬಿಡುತ್ತೆ ಅನ್ನೋದಿದೆ. ಈಗ ಗೌರ್ಮೆಂಟ್ ಸರ್ವೆಂಟ್ಸ್ಗೆ ನಾವು ಆ ಥರದ್ದು ಫೋಟೋ ಕೊಡಿ ಅಂತ ಕೇಳಿದರೆ ಅವರೇ ಹಿಂದೇಟ್ ಆಗ್ತಾ ಇದ್ದಾರೆ, ಇನ್ನು ರೈತರು ಫೋಟೋ ಕೊಡ್ತಾರಾ ಅಂತ ಹೇಳ್ತಾರೆ. ಆದರೂ ಕೂಡ ಇನ್ಶೂರೆನ್ಸ್ ಮಾಡಿಸ್ತಾರೆ. ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಯಾರ ಮೂಲಕ ಮಾಡಬೇಕು? ಜಾನುವಾರು ಸಾಕಣೆದಾರರ ಸಂಘ ಅಂತ ಮಾಡ್ತಾರೆ. ಆ ಸಂಘಕ್ಕೆ ಮೈಸೂರು ರಾಜ್ಯ ಸರ್ಕಾರವೇ ಅನುದಾನ ಕೊಡುತ್ತೆ. ನೋಡ್ರಿ, ಅವರ ಪ್ರೀಮಿಯಮನ್ನು ನೀವೇ ಕಟ್ಟಿಬಿಡಿ ಮೂಲಕ ಅಂತಾರೆ. ಇನ್ನೊಂದು ತಕಾವಿ ಸಾಲ ಅಂತ ಕೊಡ್ತಾರೆ ಜಾನುವಾರು ಸಾಕಾಣಿಕೆಗೆ. ತಕಾವಿ ಪದದ ಅರ್ಥ ನಾನು ಬರೆದಿದ್ದೇನೆ, ಅದರ ಹೆಚ್ಚು ವಿವರಣೆಗೆ ಹೋಗೋದಿಲ್ಲ. ಇನ್ನು ಕಂಟೋನ್ಮೆಂಟ್ ವೆಟರ್ನರಿ ಆಸ್ಪತ್ರೆ 1919ರಲ್ಲಿ ಶುರು ಆಯಿತು ಅಂತ ಹೇಳಿದೆ ನಾನು. ಅದು ಮೈಸೂರು ಬೆಂಗಳೂರು ಮುನ್ಸಿಪಾಲಿಟಿ ಅಂಡರಲ್ಲೇ ಇರುತ್ತೆ. ಲಾಳ ಕಟ್ಟೋರು ಏನು ಮಾಡ್ತಾರೆ ಗೊತ್ತಾ, ಕುದುರೆಗಳಿಗೆ ಆ ಕಾಲುಗಳಿಗೆಲ್ಲ ಹೆಚ್ಚು ಕಡಿಮೆ ಲಾಳ ಹೊಡೆದ್ಬಿಟ್ಟು ಎಲ್ಲ ಗಾಯ ಆಗಿಬಿಡುತ್ತೆ, ಅವು ನಡೆದಾಡೋಕ್ಕಾಗೋದಿಲ್ಲ. ಆಗ ಆ C&M ಸ್ಟೇಷನ್ನ ಕಮಿಷನರ್ ಏನು ಮಾಡ್ತಾರೆ ಅಂದರೆ, ಇಲ್ಲ ಇದು ಮೈಸೂರು ಮುನ್ಸಿಪಾಲಿಟಿಯಲ್ಲಿ ಈ ಆಸ್ಪತ್ರೆ ಇರೋದು ಬೇಡ, ಕಂಟೋನ್ಮೆಂಟ್ ಆಸ್ಪತ್ರೆ, ಇದನ್ನು ಮದ್ರಾಸ್ ಪ್ರೆಸಿಡೆನ್ಸಿಗೆ ಒಪ್ಪಿಸ್ಬಿಡೋಣ ಅಂತ ಮದ್ರಾಸ್ ಪ್ರೆಸಿಡೆನ್ಸಿ ರೂಲಿಂಗ್ಗೆ ಹೊರಟೋಗುತ್ತೆ ನಮ್ಮ ಕಂಟೋನ್ಮೆಂಟ್ ಆಸ್ಪತ್ರೆ. ಅಲ್ಲಿ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಬಂದು 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅಲ್ಲೇ ಲಾಳ ತಯಾರು ಮಾಡುವ ಕುಲುಮೆ ಕೊಡ್ತಾರೆ, ಹ್ಯಾಮರ್ ಬಾಯ್ ಕೊಡ್ತಾರೆ. ಅಲ್ಲಿ ಅಕ್ಕಸಾಲಿಗರನ್ನೆಲ್ಲ ಕೊಟ್ಟು ಅಲ್ಲೇ ಲಾಳ ತಯಾರು ಮಾಡಿ ಅಲ್ಲೇ ಹೊಸ ಫ್ಯಾರಿಯರನ್ನು ಅಪಾಯಿಂಟ್ ಮಾಡ್ಕೊಂಡು ಆ ಸೆಟ್ ರೈಟ್ ಮಾಡ್ಕೊಳ್ತಾರೆ. ಜೊತೆಗೆ ಅಲ್ಲಿ ಸುಮಾರು 12 ಕುದುರೆಗಳಿಗೆ ವಸತಿ ಇರುತ್ತೆ, 12 ದನಗಳಿಗೆ ವಸತಿ ಇರುತ್ತೆ, 24 ಶ್ವಾನಗಳಿಗೆ ವಸತಿ ಮಾಡಿದ್ದಾರೆ. ಆ ಕಟ್ಟಡಗಳು ಇವತ್ತೂ ಹಾಳು ಬಿದ್ದಿದೆ. ಅದರ ಫೋಟೋ ತೆಗೆದು ನನ್ನ ಪುಸ್ತಕದಲ್ಲಿ ಹಾಕಿದ್ದೇನೆ.
ಯಾಕೆಂದರೆ ಮುಂದೆ ಅದು ಕಂಪ್ಲೀಟ್ ಡೆಮಾಲಿಷನ್ ಆಗಿಬಿಟ್ರೆ ಆ ಕಟ್ಟಡಗಳು ಹೇಗಿದ್ದವು ಅಂತಾದರೂ ಗೊತ್ತಾಗಲಿ ಅಂತ ಆ ಫೋಟೋ ತೆಗೆದು ಇದರಲ್ಲಿ ಹಾಕಿದ್ದೇನೆ. ಇನ್ನು ಮುಖ್ಯವಾಗಿ ಮೈಸೂರು ಸೀರಮ್ ಇನ್ಸ್ಟಿಟ್ಯೂಟ್ ವಿಜ್ಞಾನಿಗಳು ನಮ್ಮ ಗೋಪಾಲ್ ಎಲ್ಲ ಕುಳಿತಿದ್ದಾರೆ ಇಲ್ಲಿ. ಮೈಸೂರು ಸೀರಮ್ ಇನ್ಸ್ಟಿಟ್ಯೂಟ್ ಎಲ್ಲಿ ಶುರು ಆಯಿತು? ಈಗಿನ ತಲೆಮಾರಿನ ವಿಜ್ಞಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಗೊತ್ತಿದೆಯೇ? ಹೈ ಗ್ರೌಂಡ್ಸ್ ಹತ್ರ, ರೇಸ್ ವ್ಯೂ ಹತ್ರ ಒಂದು ಗೆಸ್ಟ್ ಹೌಸ್ ಇರುತ್ತೆ. ಅಲ್ಲಿ 1926ರಲ್ಲಿ ವ್ಯಾಕ್ಸಿನ್ ಪ್ರೊಡಕ್ಷನ್ ಶುರು ಮಾಡ್ತಾರೆ. ಅದೇನು ಆ್ಯಂಟಿ ಸೀರಮ್ ಎಗೇನೆಸ್ಟ್ ರೆಂಡ್ರಪೆಸ್ಟ್ ಅಂತ. ಅಲ್ಲಿ ಶುರು ಮಾಡಿದ ಮೇಲೆ ಹೆಬ್ಬಾಳದಲ್ಲಿ ಒಂದು ಸ್ವಲ್ಪ ಲ್ಯಾಂಡು, ಅದು ಕೂಡ ಫ್ರೆಶ್ ಅಕ್ವಿಸಿಷನ್ನೇ ಲ್ಯಾಂಡು, ಅದನ್ನು ತೆಗೆದುಕೊಂಡು ಅಲ್ಲಿ ಮಾಡೋಣ ಅಂತ ಮಾಡ್ತಾರೆ. ಬಿಲ್ಡಿಂಗ್ ಕಟ್ಟೋದು 1930ರಿಂದ 31 PWD ಡಿಪಾರ್ಟ್ಮೆಂಟ್ ಮಾಡುತ್ತೆ. ಆದರೆ ತಡ ಆಗುತ್ತೆ, ಕನ್ಸ್ಟ್ರಕ್ಷನ್ ತಡ ಆಗುತ್ತೆ. 32ಕ್ಕೆ ಇಲ್ಲಿಗೆ ಸ್ಥಳಾಂತರ ಆಗುತ್ತೆ. 1932ಕ್ಕೆ ಮೈಸೂರು ಸೀರಮ್ ಇನ್ಸ್ಟಿಟ್ಯೂಟ್ ಹೈ ಗ್ರೌಂಡ್ಸ್ ಹತ್ರ ಶುರುವಾಗಿದ್ದು ಹೆಬ್ಬಾಳ ಕ್ಯಾಂಪಸ್ಸಿಗೆ ಬರುತ್ತೆ. ಸಿಬ್ಬಂದಿಗಳಿಗೆ ವಸತಿ ಗೃಹಗಳಾಗಬೇಕು 1933-34ರಲ್ಲಿ. ಅಲ್ಲಿ ವಸತಿ ಗೃಹಗಳನ್ನು ಮಾಡ್ತಾರೆ. ಹೆಬ್ಬಾಳ ಕ್ಯಾಂಪಸ್ ಬಸ್ ಸ್ಟಾಪ್ ಇದೆಯಲ್ಲ, ಬಸ್ ಸ್ಟಾಪ್ ಹತ್ರ ಸಣ್ಣ ಸಣ್ಣದಾಗಿ ಹಾಳು ಬಿದ್ದು ರೀತಿಯಲ್ಲಿ ಇವತ್ತು ಕ್ವಾರ್ಟರ್ಸ್ ಇದೆ. ಇವತ್ತು ಜನ ಅಲ್ಲಿ ವಾಸ ಮಾಡ್ತಿದ್ದಾರೆ. ಅದು ಕಟ್ಟುವುದು 1933, ಹೆಚ್ಚು ಕಡಿಮೆ 93-94 ವರ್ಷಗಳ ಹಿಂದೆ ಕಟ್ಟಿರೋದು. ನೋ ಮೇಂಟೆನೆನ್ಸ್. ಇನ್ನು 1936ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಸೀರಮ್ ಇನ್ಸ್ಟಿಟ್ಯೂಟ್ಗೆ ಖುದ್ದು ಬರ್ತಾರೆ. ಅವರ ಪಾದ ಸ್ಪರ್ಶ ಮೈಸೂರು ಸೀರಮ್ ಇನ್ಸ್ಟಿಟ್ಯೂಟ್ಗೆ ಆಗಿದೆ. ಗ್ವಾಲಿಯರ್ನ ಮಹಾರಾಜರ ಜೊತೆಗೆ ಅಲ್ಲಿ ಬರ್ತಾರೆ. ಜೊತೆಗೆ ಮಿರ್ಜಾ ಇಸ್ಮಾಯಿಲ್ ದಿವಾನ್ರು ಕೂಡ ಬರ್ತಾರೆ. ಸೊ ಅವರ ಪಾದ ಸ್ಪರ್ಶ ಮಾಡಿದ ಆ ಮೈಸೂರು ಸೀರಮ್ ಇನ್ಸ್ಟಿಟ್ಯೂಟ್ಗೆ ಈಗ 100 ವರ್ಷ ಆಗ್ತಾ ಇದೆ. ಅಲ್ಲಿ ಎಲ್ಲ ರೀತಿಯ ವ್ಯಾಕ್ಸಿನ್ಸ್ ತಯಾರು ಮಾಡ್ತಾಯಿದ್ರು. ಹಲವಾರು ಸಂಸ್ಥಾನಗಳಿಗೆ ಅಲ್ಲಿಂದ ವ್ಯಾಕ್ಸಿನ್ ಹೋಗ್ತಾ ಇತ್ತು. ಅದೆಲ್ಲವನ್ನು ದಾಖಲೆ ಮಾಡಿದ್ದೇನೆ ನಾನು. ಯಾವ್ಯಾವ ವ್ಯಾಕ್ಸಿನ್ ತಯಾರಾಗ್ತಿತ್ತು, ಯಾವ್ಯಾವ ಸಂಸ್ಥಾನಕ್ಕೆ ಹೋಗ್ತಾ ಇತ್ತು ಅನ್ನೋದನ್ನು ನಾನು ಪುಸ್ತಕದಲ್ಲಿ ಬರೆದಿದ್ದೇನೆ. ಸ್ವಲ್ಪ ಫಿಸಿಯಾಲಜಿ ರಿಲೇಟ್ ಆದ್ದರಿಂದ ಈ ಪಾಯಿಂಟು ಹೇಳಿಬಿಡೋಣ ಅಂತ ಅನಿಸುತ್ತೆ. ಕ್ಯೂಬೋನಿಸ್ ಟೆಸ್ಟ್ ಟು ಡಿಟೆಕ್ಟ್ ಪ್ರೆಗ್ನೆನ್ಸಿ ಇನ್ ದ ಎಲಿಫೆಂಟ್ಸ್, ಅದನ್ನು ಕೂಡ 1939-40ರಲ್ಲಿ ಮೈಸೂರು ಸೀರಮ್ ಇನ್ಸ್ಟಿಟ್ಯೂಟಲ್ಲಿ ಅದೊಂದು ಪ್ರಯೋಗ ಮಾಡಿದ್ದಾರೆ. ಆ ಆನೆಗಳ ಹೆಸರೇನು, ಯಾವ ಪಾಸಿಟಿವ್ ತೋರಿಸ್ತು, ಯಾವುದು ನೆಗೆಟಿವ್ ಕಂಟ್ರೋಲ್ ಇತ್ತು, ಅಲ್ಲಿ ಒಂದು ಮೇಲ್ ಎಲಿಫೆಂಟನ್ನು ಕೂಡ ನೆಗೆಟಿವ್ ಕಂಟ್ರೋಲ್ ಆಗಿ ಬಳಸ್ತಾರೆ. ಅದೆಲ್ಲ ವಿವರಗಳು ನನ್ನ ಪುಸ್ತಕದಲ್ಲಿ ಇದೆ. ಇನ್ನು ಮಂಡ್ಯ ಫಾರ್ಮ್, ಯಾಕೆಂದರೆ ಲಾರ್ಡ್ ಇರ್ವಿನ್ ಅಂತ ಕೇಳಿದಿರಲ್ಲ ನೀವು, ಭಾರತದ ವೈಸ್ರಾಯ್, ಅವರು 1927, ಯಾಕೆಂದರೆ ನಾಲ್ವಡಿ ಅವರು ಅಧಿಕಾರಕ್ಕೆ ಬಂದು 25 ವರ್ಷ ಆಗಿರುತ್ತೆ. ಸಿಲ್ವರ್ ಜುಬ್ಲಿ ಅಂತ ಇಲ್ಲಿ ಪಾಲಿಟೆಕ್ನಿಕ್ ಮಾಡಿದ್ರು, ಸಿಲ್ವರ್ ಜುಬ್ಲಿ ಅಂತ ಪಾರ್ಕ್ ಮಾಡಿದ್ರಲ್ಲ 1927. ಲಾರ್ಡ್ ಇರ್ವಿನ್ ಅವರು ಮೈಸೂರು ಸಂಸ್ಥಾನಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾರೆ. ಯಾಕೆಂದರೆ ನಾಲ್ವಡಿ ಅವರು ಅಧಿಕಾರಕ್ಕೆ ಬಂದು 25 ವರ್ಷ ಆಯ್ತಲ್ಲ ಅಂತ ಅವರನ್ನು ಕರೆಸಿರ್ತಾರೆ. ಬಂದಂಥ ಅವರು, ನೀವು ಕೊಡ್ತಾ ಇರೋ ಕಪ್ಪ ಕಾಣಿಕೆ ಏನಿದೆ ಬ್ರಿಟಿಷ್ ಸರ್ಕಾರಕ್ಕೆ 35 ಲಕ್ಷ ಕೊಡಬೇಕು, ನಾನೊಂದು ಸುಮಾರು 10 ಲಕ್ಷ ರಿಬೇಟ್ ಕೊಡ್ತಾ ಇದ್ದೀನಿ, ನೀವು ಅಂದಾಜು 25 ಲಕ್ಷ ಮಾತ್ರ ಕೊಡಿ ಅಂತ ಹೇಳ್ತಾರೆ. ಈ ಪಾಯಿಂಟು ಮೋಸ್ಟ್ ಇಂಪಾರ್ಟೆಂಟ್. ಬಹುಶಃ ಯಾರು ಚರಿತ್ರೆಯಲ್ಲಿ ಇದನ್ನ ಲಿಂಕ್ ಮಾಡಿಲ್ಲ, ನಾನು ಮಾಡಿದ್ದೇನೆ. ಆ 10 ಲಕ್ಷ ಕಡಿಮೆ ಮಾಡಿದ್ರಿಂದ 1927ರಲ್ಲಿ ಆ ಹಣ ಕನ್ನಂಬಾಡಿ ಕಟ್ಟೋದಕ್ಕೆ, KRS ಕಟ್ಟೋದಕ್ಕೆ ಅನುಕೂಲ ಆಗಿದ್ದಿರ್ಬೋದು. ಯಾಕೆಂದರೆ KRS ಕಟ್ಟೋದಕ್ಕೆ ಒಟ್ಟು ತಗುಲಿದ ವೆಚ್ಚ 350 ಲಕ್ಷಗಳು. 350 ಲಕ್ಷಗಳು ಹಣ ಇಲ್ಲದೆ ಇದ್ದಾಗ ನಾಲ್ವಡಿಯವರು ತಮ್ಮ ಅರಮನೆಯ ಬಂಗಾರವನ್ನು ತಗೊಂಡೋಗಿ ಬಾಂಬೆ ಮಾರುಕಟ್ಟೆಯಲ್ಲಿ ಮಾರಿ ಹಣ ಒದಗಿಸಿ ತಂದು ಕನ್ನಂಬಾಡಿ ಕಟ್ತಾರೆ. ಆದರೆ ಹೆಸರು ಬೇರೆ ಯಾರಿಗೋ ಹೋಗಿದೆ. ಇದು ಇತ್ತೀಚೆಗೆ ಚರ್ಚೆ ಆಗ್ತಾ ಇದೆ. ಸರಿ, ಮಂಡ್ಯ ಫಾರ್ಮ್ ಶುರು ಆಗುತ್ತಲ್ಲ, ಇರ್ವಿನ್ ಕೆನಾಲ್ ಫಾರ್ಮ್. ಅದು ಇರ್ವಿನ್ ಕೆನಾಲ್ಗಳು ಬರ್ತವೆ. ಯಾಕೆಂದರೆ ಟು ಗಿವ್ ರೆಸ್ಪೆಕ್ಟ್ ಟು ದ ಇರ್ವಿನ್, ಕಾಲುವೆಗಳು ಬರ್ತವೆ ಅಲ್ಲಿ. ಆವಾಗ ನಮ್ಮ ರಘುರಾಮೇಗೌಡರು ಹೇಳಿದಂತೆ KRS ಕಟ್ಟಿದ್ದಾಯಿತು, ನೀರು ಬಂತು, ಸದುಪಯೋಗ ಹೇಗೆ ಮಾಡಬೇಕು ಅಲ್ಲಿ. ಆವಾಗ ಮಂಡ್ಯ ಫಾರ್ಮ್ 600 ಎಕರೆ ಬರುತ್ತೆ. ಕಬ್ಬು ಬೆಳಿಬೇಕು. ಕಬ್ಬು ಎಲ್ಲಿಂದ ಹೋಗುತ್ತೆ ಗೊತ್ತಾ? ಹೆಬ್ಬಾಳ ಫಾರ್ಮಿಂದ. HM 260 ಅನ್ನುವ ಕಬ್ಬು ಇಲ್ಲಿ ಬೆಳೆದಿದ್ದನ್ನೇ ಅಲ್ಲಿ ತಗೊಂಡೋಗಿ ಮಾಡ್ತಾರೆ. ರಾಗಿ ಕೂಡ H22 ಅನ್ನೋದು ಕೋಲ್ಮನ್ ಕಂಡಿಡ್ದ ಒಂದು ಕಬ್ಬು, ಒಂದು ರಾಗಿ ಅಲ್ಲಿಗೆ ಹೋಗುತ್ತೆ. ನಾನು ಇನ್ನೊಂದು ಪುಸ್ತಕ ಬರೆದಿದ್ದೆ, ರಾಗಿ ಲಕ್ಷ್ಮಣಯ್ಯ ಅಂತ. ಆ ಪುಸ್ತಕದ ಆಧಾರದ ಮೇಲೆ ಪ್ರಥಮ PUCಗೆ ಪಾಠ ಇದೆ, ರಾಗಿ ಮುದ್ದೆ ಅಂತ. ಕೊನೆಯಲ್ಲಿ ಹೆಚ್ಚಿನ ವಿವರಗಳಿಗೆ ನನ್ನ ಪುಸ್ತಕ ಓದಿ ಅಂತ 12-13 ವರ್ಷದಿಂದ ಎಲ್ಲ ಪ್ರಥಮ PUCಯ ಕನ್ನಡ ಪಠ್ಯದಲ್ಲಿ ಲಕ್ಷಾಂತರ ಪುಸ್ತಕಗಳಲ್ಲಿ ನನ್ನ ಹೆಸರು ಬರ್ತಾ ಇದೆ. ತೆನೆಮರೆಯ ಕ್ರಾಂತಿ ಪ್ರೊಫೆಸರ್ ರಾಗಿ ಲಕ್ಷ್ಮಣಯ್ಯ ಅಂತ. ಅಲ್ಲಿ ಕನಕದಾಸರ ಹೆಸರು ಇದೆ, ಆಮೇಲೆ ನನ್ನ ಹೆಸರು ಬರ್ತಾ ಇದೆ. ಇರಲಿ, ಮಂಡ್ಯ ಫಾರ್ಮ್ಗೂ ನನಗೂ ಯಾಕೋ ಒಂದು ಸ್ವಲ್ಪ ಸಂಬಂಧ ಅಂತ ಅನಿಸುತ್ತದೆ. ಯಾಕೆಂದರೆ ರಾಗಿ ಲಕ್ಷ್ಮಣಯ್ಯ ರಿಸರ್ಚ್ ಮಾಡಿದ್ದು ಅದೇ ಮಂಡ್ಯ ಫಾರ್ಮಲ್ಲಿ.
ಅವ್ರ ಬಗ್ಗೆ ನಾನು ಪುಸ್ತಕ ಬರೆದೆ, ಒಬ್ಬ ವೆಟರ್ನೇರಿಯನ್ ಆಗಿ ಯಾಕೆ ಅಗ್ರಿಕಲ್ಚರ್ ಅವ್ರು ಬರೀಲಿಲ್ಲ ಅಂತ. ಸರಿ, ಆಮೇಲೆ ಏನಾಯಿತು, ರಾಗಿ ಲಕ್ಷ್ಮಣನ ಬಗ್ಗೆ ನಾನು ಬರೆದ ಪುಸ್ತಕದ ಎಲ್ಲ ಕಂಟೆಂಟ್ ತಗೊಂಡು ಅವ್ರು ಇನ್ನೊಂದು ಸ್ವಲ್ಪ ದೊಡ್ಡ ಪುಸ್ತಕ ಇದೆ, ಅದನ್ನು ಪ್ರೆಸೆಂಟ್ ಮಾಡ್ತಾ 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 ಅವರು ಇವಾಗ ಮಂಡ್ಯ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಫಾರ್ಮೇಷನ್ ಮಾಡಿಸ್ಬಿಟ್ಟಿದ್ದಾರೆ ರಾಗಿ ಲಕ್ಷ್ಮಣ ಪುಸ್ತಕದ ಮೂಲಕ. ಮೊನ್ನೆ 2021 ರಾಗಿ ಲಕ್ಷ್ಮಣ ಹುಟ್ಟಿ 100 ವರ್ಷ ಆಯಿತು. ಅವರ ಒಂದು ಈಸ್ ದ ನೀಡ್ ಆಫ್ ದ ಅವರ್. ನಮ್ಮ ರೈತ ಒಂದೊಂದು ಕಡೆ ಓಡಾಡೋಕ್ಕಾಗೋದಿಲ್ಲ, ದಟ್ ಈಸ್ ಮೈ ಸ್ಟ್ಯಾಂಡ್. ಇನ್ನೊಂದು ಹೇಳ್ತಾ ಇದ್ದೆ ನಾನು, ನಮ್ಮ ಹೆಬ್ಬಾಳ ಫಾರ್ಮ್ ಅಗ್ರಿಕಲ್ಚರ್ ಫಾರ್ಮ್ ಶುರು ಆಯ್ತಲ್ಲ, ಒಂದು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೇನೆ. ಅಲ್ಲಿ ವೆಟರ್ನರಿ ಸೈನ್ಸ್ ಒಂದು ಕೋರ್ಸ್ ಇತ್ತು ಡಿಪ್ಲೊಮೋದವ್ರಿಗೆ. ಅವರಿಗೆ ಆಸ್ಪತ್ರೆ ಬೇಕಲ್ವಾ, ಏನಾದ್ರು ಕಲಿಸ್ಬೇಕಲ್ವಾ, ಅನಿಮಲ್ಸ್ ತೋರಿಸ್ಬೇಕಲ್ವಾ. ಅದಕ್ಕೋಸ್ಕರ ಮೊದಲಿಗೆ ಅವರನ್ನು ಕುದುರೆ ಗಾಡಿಗಳಲ್ಲಿ ಈ ಬಸವನಗುಡಿಯ ತುದಿಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ 1914, 15, 16ರಲ್ಲಿ. 14ರಲ್ಲಿ ಕುದುರೆ ಗಾಡಿ ಕೇಳ್ತಾರೆ. ಆಗ ಮಿಲಿಟರಿ ಆಫೀಸರ್ ಹೇಳ್ತಾರೆ, ಇಲ್ಲ ವೈಸ್ರಾಯ್ ಬರುವವರಿದ್ದಾರೆ, ಅವರು ಬಂದು ಹೋದ್ಮೇಲೆ ನಾವು ನಿಮಗೆ ಕುದುರೆ ಗಾಡಿ ಕೊಡ್ತೀವಿ ಅಂತ. ಯಾಕಂದರೆ 15 ಜನ ವಿದ್ಯಾರ್ಥಿಗಳಿದ್ದಾರೆ, 15 ಜನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಬೇಕಂದ್ರೆ ಕನಿಷ್ಠ 3 ಕುದುರೆ ಗಾಡಿಗಳು ಬೇಕು. ಕೊನೆಗೆ ಇದು ಹೋಗಿ ಬರೋದು ತುಂಬ ಸಮಯ ವ್ಯರ್ಥ. ಅದಕ್ಕೆ ನಮಗೆ ಇಲ್ಲೊಂದು ಆಸ್ಪತ್ರೆ ಬೇಕು ಅಂತ ಕೇಳ್ತಾರೆ. ನಾಲ್ವಡಿ ಅವರು ಅಪ್ರೂವ್ ಮಾಡ್ತಾರೆ 1917ರಲ್ಲಿ. ಫಾರ್ 1 year ದರ್ ವಿಲ್ ಬಿ 1 ವೆಟರ್ನರಿ ಹಾಸ್ಪಿಟಲ್ ವಿತ್ ಇನ್ ದ ಕ್ಯಾಂಪಸ್. 18ರಲ್ಲಿ ಮತ್ತೆ 1 yearಗೆ ಅಂತ ರಿನಿವಲ್ ಆಗುತ್ತೆ. 19ರಲ್ಲಿ 1 yearಗೆ ಅಂತ ರಿನಿವಲ್ ಆಗುತ್ತೆ. 1920 ಓಕೆ ಪರ್ಮನೆಂಟ್ಲಿ ನೀವು ಅಲ್ಲೊಂದು ವೆಟರ್ನರಿ ಆಸ್ಪತ್ರೆ ಮಾಡ್ಕೊಂಡು ಬಿಡಿ ಅಂತ ಹೇಳ್ತಾರೆ. ಈ ಚರಿತ್ರೆಯನ್ನು ಕೂಡ ಕೆದಕಿ ನಾವು ಇಂದಿನ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ಇನ್ನು ಉಳಿದಂತೆ ನನ್ನ ಪುಸ್ತಕದಲ್ಲಿ ರೇಷ್ಮೆ ಇಲಾಖೆ ಅಭಿವೃದ್ಧಿ ಬಗ್ಗೆ ಬರೆದಿದ್ದೇನೆ, ಅದು ಇಲ್ಲಿ ನಾಟ್ ರಿಲೆವೆಂಟ್. ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರ್ದು ಬರೆದಿದ್ದೇನೆ, ಅದು ಇಲ್ಲಿ ನಾಟ್ ಇಂಪಾರ್ಟೆಂಟ್. ನೇಗಿಲುಗಳು, ಯಾಕೆಂದರೆ ನೇಗಿಲುಗಳು ದನಗಳಿಗೆ ಸ್ವಲ್ಪ ಸಂಬಂಧ ಇದೆ, ಕೃಷಿಗೆ ಸಂಬಂಧ ಇದೆ. ನೇಗಿಲುಗಳು ಸರ್ ಫಸ್ಟ್ ಟೈಮ್ ಶುರು ಆಗೋದು ನಮ್ಮೆಲ್ಲ ಮರದ ನೇಗಿಲೇ ಬಳಸ್ತಾ ಇರ್ತಾರೆ, ಇಲ್ಲಿ ಕಬ್ಬಿಣದ ನೇಗಿಲು ಇಲ್ಲ. ಅಮೇರಿಕಾದಿಂದ ಒಬ್ಬ ಕ್ರಿಶ್ಚಿಯನ್ ಮೆಷಿನರಿ ಬರ್ತಾನೆ, ಹೋಲಿಸ್ಟರ್ ಅಂತ. ಹೋಲಿಸ್ಟರ್ ಚರ್ಚ್ ಕೋಲಾರದಲ್ಲಿದೆ. ಕ್ರಿಶ್ಚಿಯನ್ ಮೆಷಿನರಿ ಶುರು ಮಾಡಿ 1898ರಲ್ಲಿ ಆತ ಒಂದಷ್ಟು ಅಮೇರಿಕಾದಿಂದ ಕಬ್ಬಿಣ ನೇಗಿಲುಗಳನ್ನು ತರಿಸಿ ಕೋಲಾರ ಜಿಲ್ಲೆಯಲ್ಲಿ ಕೊಡ್ತಾನೆ. ಯಾಕೆಂದರೆ ಬರದ ಜಿಲ್ಲೆ, ನೀವು ಈ ಮರದ ನೇಗಿಲಿಂದ ಉತ್ತರ ಎಷ್ಟು ಆಳಕ್ಕೆ ಹೋಗ್ಬೋದು, ಅದು ಕಬ್ಬಿಣದ ನೇಗಿಲು ಅಂತ ಕೊಡಿಸ್ತಾರೆ. ಕೊನೆಗೆ ಅವರೊಂದು ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ ಮೈಸೂರು ಮಹಾರಾಜರಿಗೆ ಥ್ರೂ ಜಿಲ್ಲಾಧಿಕಾರಿ, 1,000 ರೂಪಾಯಿ ಕೊಡಿ, 30ರಿಂದ 40 ನೇಗಿಲುಗಳನ್ನು ಅಮೇರಿಕಾದಿಂದ ತರಿಸ್ಕೊಡಿ ಅಂತ ಹೇಳ್ತಾರೆ. ತರಿಸಿ ಕೊಡ್ತಾರೆ. ಜೊತೆಗೆ ಆ ಕ್ರಿಶ್ಚಿಯನ್ ಮೆಷಿನರಿಯವರು ಅಲ್ಲಿ ಒಂದು ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಫ್ಯಾಕ್ಟ್ರಿ ಮಾಡಿ ಅವರೇ ಸ್ವಲ್ಪ ಡಿಸೈನ್ ಮಾಡ್ತಾರೆ ಕಬ್ಬಿಣದ ನೇಗಿಲು. ಇಟ್ ಈಸ್ ಕಾಲ್ಡ್ ಅಸ್ ಕೋಲಾರ್ ಮೋಲ್ಡ್ ಬೋರ್ಡ್ ಪ್ಲೋ ಅಂತ, KMB ನೇಗಿಲು ಅಂತ ಅಗ್ರಿಕಲ್ಚರಲ್ಲಿ ಹೇಳ್ತಾರೆ, ಕೋಲಾರ್ ಮೋಲ್ಡ್ ಬೋರ್ಡ್ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಕಾರಣಕರ್ತರು ಯಾರು ಹೋಲಿಸ್ಟರ್ ಹೇಳೋದಿಲ್ಲ, ಬಹುಶಃ ಅಷ್ಟು ಚರಿತ್ರೆ ಅವ್ರಿಗೆ ಗೊತ್ತಿಲ್ಲ. ಆ ಚರಿತ್ರೆ ಇಲ್ಲಿ ಬರೆದಿದ್ದೇನೆ. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಅದನ್ನು ಮಿಷನ್ ನೇಗಿಲು ಅಂತಾರೆ. ಯಾವ ಮಿಷನ್? MISSION ಮಿಷನ್, ಕ್ರಿಶ್ಚಿಯನ್ ಮೆಷಿನ್ ಅವರು ಕೊಟ್ಟಿದ್ದು ಅಂತ. ಇವತ್ತಿಗೂ ಕೂಡ ಕ್ರಿಶ್ಚಿಯನ್ ಮೆಷಿನರಿ ನೇಗಿಲು ಅಂತ ಹೇಳ್ತಾರೆ. ಅದೊಂದು ಚಾಪ್ಟರ್ ಬರೆದಿದ್ದೇನೆ. ಲಾಸ್ಟ್ ಪಾಯಿಂಟು, ಮೈಸೂರು ವ್ಯವಸಾಯ ಶೋಧಕ ಸಂಘ ಅಂತ ಮಾಡ್ತಾರೆ ಲೆಸ್ಲಿ ಕೋಲ್ಮನ್ ಅವರು, ಡಾಕ್ಟರ್ ಲೆಸ್ಲಿ ಕೋಲ್ಮನ್ 1918ರಲ್ಲಿ. ಯಾಕೆಂದರೆ ನಾವೇನೇ ಮಾಡಿದ್ರೂ ಕೂಡ ಎಕ್ಸ್ಪೆರಿಮೆಂಟ್ಸು ಅದು ರೈತರಿಗೆ ತಲುಪಬೇಕು, ಕನ್ನಡದಲ್ಲಿ ಒಂದು ಪತ್ರಿಕೆ ಬೇಕು, ಸಂಘವೂ ಬೇಕು ಅಂತ. ಮೈಸೂರು ವ್ಯವಸಾಯ ಶೋಧಕ ಸಂಘದ ಪತ್ರಿಕೆ ಬರುತ್ತೆ, ಮೈಸೂರು ವ್ಯವಸಾಯ ಶೋಧಕ ಸಂಘ ಆಫೀಸ್ ಆಗುತ್ತೆ. ಲೆಸ್ಲಿ ಕೋಲ್ಮನ್ ಅವರು 1934ರಲ್ಲಿ ಬಿಟ್ಟು ಹೋಗ್ತಾರೆ, ರಾಜೀನಾಮೆ ಕೊಡ್ತಾರೆ. ಅವರು ಇಲ್ಲಿ ಇದ್ದಿದ್ದು ಒಟ್ಟು 26 ವರ್ಷ. ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನಂದರೆ ಅವರಿಗೆ ತುಂಬ ಅಮಿಬಯಾಸಿಸ್ ಆಗಿರುತ್ತೆ. ಅವರು ಲಾಸ್ಟ್ ಡೇ ಹೋಗಬೇಕಾದ್ರೆ ಆ ಮೈಸೂರು ವ್ಯವಸಾಯ ಶೋಧಕ ಸಂಘದ ಇಂಥದ್ದೊಂದು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದನ್ನು ತಂದಿದ್ದೇನೆ ನಾನಿಲ್ಲಿ, ಲೆಸ್ಲಿ ಕೋಲ್ಮನ್ ಅವರ ವಿದಾಯ ಭಾಷಣ ಅಂತ ತಂದಿದ್ದೇನೆ. ಅವರು ಕುಳಿತೇ ಮಾತಾಡ್ತಾರೆ, ನಾನು ಕುಳಿತೇ ಮಾತಾಡ್ತೀನಿ, ನಿಂತು ಮಾತಾಡಿದ್ರೆ ಗೊತ್ತಲ್ಲ ನನ್ನ ದೇಹಕ್ಕೆ ಏನಾಗಿದೆ ಅಂತ. ಕುಳಿತೇ ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ಲ ಹೇಳ್ತಾರೆ. ನಾನು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೇನೆ, ಮೈಸೂರು ಸೀರಮ್ ಇನ್ಸ್ಟಿಟ್ಯೂಟ್ ಕೂಡ ಸ್ಥಾಪನೆಗೆ ನಾನೇ ಕಾರಣ. ಅವೆಲ್ಲ ಹೇಗೆ ಅಭಿವೃದ್ಧಿ ಆಗಿದೆ, ಯುವ ರೈತರೇ ನೀವು ಇಲ್ಲಿ ಕುಳಿತಿರೋರು ನನಗೆ ಒಂದು ಪತ್ರದ ಮೂಲಕ, ಬಹುಶಃ ನಾನು ನೆಕ್ಸ್ಟ್ ಹೋಗಿ ಕೆನಡಾದಲ್ಲಿ ಸೆಟ್ಲ್ ಆಗ್ತೇನೆ, ಒಂದು ಪತ್ರದ ಮೂಲಕ ನನಗೆ ತಿಳಿಸಿ ಅಂತ ಲೆಸ್ಲಿ ಕೋಲ್ಮನ್ ಹೇಳ್ತಾರೆ. ಆಮೇಲೆ ಅವರು ಕೆನಡಾಕ್ಕೆ ಹೋಗ್ತಾರೆ 1934ರಲ್ಲಿ. 53ರಲ್ಲಿ ವಾಪಸ್ ಬರ್ತಾರೆ. ಏನಾಗಿದೆ ನಾನು ಮಾಡಿರೋ ಡೆವಲಪ್ಮೆಂಟ್ಸ್ ಎಲ್ಲ ಟೂರ್ ಮಾಡ್ತಾರೆ. ಆಗ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಗಳು, ಕೋಲ್ಮನ್ ಬಂದಿದ್ದಾರೆ ಅಂತ ಅವ್ರನ್ನ ರಾಜ್ಯದ ಅತಿಥಿಯಾಗಿ ಸ್ವೀಕರಿಸ್ತಾರೆ.
ಇನ್ನೇನು ಅಭಿವೃದ್ಧಿ ಮಾಡಬೇಕು ಕೋಲ್ಮನ್ ಅವರೇ, ನೀವು ಒಂದು ರಿಪೋರ್ಟ್ ಕೊಡಿ ಅಂತಾರೆ. ರಿಪೋರ್ಟ್ ಕೊಡ್ತಾರೆ. ಕೋಲ್ಮನ್ ಬಗ್ಗೆ ಈಗ ವೆಟರ್ನರಿ ಕಾಲೇಜಿನ ಡಾಕ್ಟರ್ ನಾರಾಯಣ ಸ್ವಾಮಿ ಹೆಚ್ಚು ಮಾಹಿತಿ ಕಲೆ ಹಾಕಿಬಿಟ್ರು ಅಂತ ಈಗಾಗಲೇ ನಾನು ಒಂದು ಕೃಷಿ ಕಾಲಂ ಬರಿತಾ ಇದ್ದೀನಿ EDina.comಗೆ. ಅವರು ನನ್ನ ಗೆಳೆಯರು ಒಂದು ಏನೋ ಲೇಖನ ಕೊಡಿ ಅಂದರು. ಲೆಸ್ಲಿ ಕೋಲ್ಮನ್ ಬಗ್ಗೆ ಕೊಟ್ಟೆ. ನೀವು ಕಾಲಂ ಬರಿತಾ ಹೋಗಿ 15 ದಿನಕ್ಕೆ ಒಂದು ಸಾರಿ ಅಂದರು. ಬರೆದೆ. ಆ ಲೆಸ್ಲಿ ಕೋಲ್ಮನ್ ಲೇಖನ ಓದಿದ ಮಂಡ್ಯದ ರೈತ ಸಂಘದವರು, ನಾವು ಲೆಸ್ಲಿ ಕೋಲ್ಮನ್ ಬಗ್ಗೆ ಒಂದು ಪಾಕೆಟ್ ಪುಸ್ತಕ ಮಾಡ್ತೀವಿ, ಎಲ್ಲ ರೈತರಿಗೆ ಕೊಡ್ತೀವಿ, ಇಡೀ ಮಂಡ್ಯ ಜಿಲ್ಲೆಗೆ ಹೆಚ್ಚು ಅನುಕೂಲ ಆಗಿರೋದು ಲೆಸ್ಲಿ ಕೋಲ್ಮನ್ ಅವರಿಂದ, ಅವ್ರ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ, ನಿಮ್ಮ ಲೇಖನ ಬಳಸ್ಕೊಳ್ಳೋದಕ್ಕೆ ಅನುಮತಿ ಕೊಡಿ ಅಂದರು. ಆ ಲೇಖನ ಮತ್ತು ಟೈಮ್ ಲೈನ್, ಅವ್ರು ಹುಟ್ಟಿದ್ರಲ್ಲಿ ಎಲ್ಲಿ ಬೆಳೆದಿದ್ದು, ಕೆಲಸ ಮಾಡಿದ್ದು, ಆಮೇಲೆ ಅವರು ರೋಡ್ ಆಕ್ಸಿಡೆಂಟಲ್ಲಿ ತೀರ್ಕೊಳ್ತಾರೆ 1954 ಎಲ್ಲ ಟೈಮ್ ಲೈನ್ ಅದೇ ಒಂದು 4-5 ಪುಟ ಬರುತ್ತೆ, ಎಲ್ಲ ಬರೆದು ಕೊಟ್ಟಿದ್ದೇನೆ. ಒಳ್ಳೆ ಹೆಸರಿಟ್ಟಿದ್ದಾರೆ, ಕೋಲ್ಮಿಂಚು ಅಂತ. ಕೋಲ್ಮಿಂಚು ಪ್ರಕಟ ಆಗ್ತಾ ಇದೆ. 180 ಪುಟ ಬಂದ್ಬಿಟ್ಟಿದೆ ಅಂಥದ್ದು. ಬಹುಶಃ ರೈತರು ತಮ್ಮ ಪಾಕೆಟಲ್ಲಿ ಇಟ್ಕೊಂಡು ದೊಡ್ಡ ಸೈಜ್ ಪುಸ್ತಕವನ್ನು ಕೋಲ್ಮನ್ ಮಂಡ್ಯ ಜಿಲ್ಲೆಗೆ ಕೊಟ್ಟ ಕಾಣಿಕೆ, ಇಡೀ ಕರ್ನಾಟಕಕ್ಕೆ, ಮೈಸೂರು ರಾಜ್ಯಕ್ಕೆ ಕೊಟ್ಟ ಕಾಣಿಕೆಯನ್ನು ಅವರು ಓದಬಹುದು. ಹೀಗೆ ಈ ಪುಸ್ತಕದ ಬಗ್ಗೆ ಮಾತಾಡೋದಿದ್ರೆ ಇನ್ನೂ ಗಂಟೆಗಟ್ಟಲೆ ಮಾತಾಡ್ಬೋದು. ಅದರಲ್ಲಿ ನಾನು ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಯಾಕೆಂದರೆ 1 ವರ್ಷ 3 ತಿಂಗಳು ನನ್ನ ಸಂಶೋಧನಾ ಅವಧಿ. ಬಹುಶಃ ಒಬ್ಬ PhD ಮಾಡೋರು ಕೂಡ ಅಷ್ಟೊಂದು ಪತ್ರಗಾರ ಇಲಾಖೆಯಲ್ಲಿ ಬಂದು ಕುಳಿತು ನೋಟ್ಸ್ ಮಾಡಿ ಓದೋದಿಲ್ಲ. ಇದು PhDಯ 10 ಥೀಸಿಸ್ಗೆ ಸಮ, 20 ಥೀಸಿಸ್ಗೆ ಸಮ, ಅಥವಾ ಮುಂದೆ PhD ಮಾಡೋರಿಗೆ ಇದು ಆಕರ ಗ್ರಂಥ ಆಗಬಹುದು. ಹೀಗೆ ಒಳ್ಳೆ ಕೆಲಸ ಮಾಡಿದ್ದೀನಿ. ತಮಗೇನಾದ್ರು ಈ ಪುಸ್ತಕ ಬೇಕಿದ್ದರೆ ನನ್ನ ನಂಬರ್ ನಿಮಗೆ ಸಿಕ್ಕಿರ್ಬೋದು, ಅಲ್ಲಿ ಒಂದು ಫೋನ್ ಮಾಡಿ ಕೇಳಿ. ಅದರ ಬೆಲೆ, ಏಕೆಂದರೆ ನಾನು ಹಾರ್ಡ್ ಬೌಂಡ್ ಮಾಡಿಸಿದ್ದೇನೆ. ಟು ಪೇ ರೆಸ್ಪೆಕ್ಟ್ ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ನಾನು ತುಂಬ ಇಷ್ಟಪಡ್ತೇನೆ. ನಮ್ಮ ರಾಜ್ಯ ಸುಭಿಕ್ಷವಾಗಿರಬೇಕಂದ್ರೆ ಅವರೇ ಕಾರಣ. ಅದೇ ಕಾರಣಕ್ಕೆ ಗಾಂಧಿ ಅವರು ಹೇಳ್ತಾರೆ, ನೀವು ರಾಜ ಋಷಿ, ನೀವು ನಿಮ್ಮ ರೀತಿಯಲ್ಲಿ ಆಳ್ವಿಕೆ ಮಾಡಿದ್ದಿದ್ರೆ ಈ ಭಾರತದ ಸುಮಾರು 560 ಪ್ರಾಂತ್ಯಗಳು ನಿಮ್ಮ ಥರ ಆಳ್ವಿಕೆ ಮಾಡಿದರೆ ನಾನು ಸ್ವಾತಂತ್ರ್ಯವನ್ನೇ ಕೇಳ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಗಾಂಧಿ. ರಾಜರ್ಷಿ ನಾಲ್ವಡಿ ಕುರಿತಾಗಿ ನನಗೆ ಅಪಾರವಾದ ಗೌರವ ಇರೋದರಿಂದ ಈ ಪುಸ್ತಕ ಮಾಡಿದ್ದೇನೆ. ಇಲ್ಲಿ ವೆಟರ್ನರಿದ್ದು 50% ಇದೆ, ಅಗ್ರಿಕಲ್ಚರ್ದು 50% ಇದೆ, ಕೃಷಿ ಸಾಹಿತ್ಯದ್ದು ಇದೆ. ಆಸಕ್ತರು ಪುಸ್ತಕ ಕೊಳ್ಳಿ ಅಂತ ಹೇಳ್ತೇನೆ. ಒತ್ತಾಯ ಏನಿಲ್ಲ, ಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ರೆ ಅವರು ಓದಲಿ ಅಂತ. ಈಗಾಗಲೇ ಒಬ್ಬ KS ಆಫೀಸರು ಪುಸ್ತಕ ಕೊಂಡವನು ಈ ಪ್ರಶ್ನೆಗಳು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗಾಗಲೇ ಅಲ್ಲಲ್ಲಿ ಬಂದಿದ್ದಾವೆ ಅಂತ ಹೇಳಿದರು. ಇನ್ನು ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳಲ್ಲಿ ಒಂದೊಂದು ಲೆಕ್ಚರ್ ಕೊಡಿ ಅಂತ ಕೂಡ ಕರೀತಿದ್ದಾರೆ. ಆದರೆ ನಾನು ನೆಕ್ಸ್ಟ್ ಸಂಶೋಧನೆಗೆ ಆಗಲೇ ತೊಡಗಿಸ್ಕೊಂಡು ಬಿಟ್ಟಿದ್ದೇನೆ. ಅದೇನು ಅಂತ ಹೇಳೋಕ್ಕಾಗೋದಿಲ್ಲ, ನನಗೆ ಅದು ಬಿಡಬೇಕು. ನೋಡೋಣ, ಏನಾದರೂ ಈ ಬರವಣಿಗೆ ಕಾಣಿಕೆ ಕೊಡ್ತಾ ಹೋಗೋಣ ಅಂತ. ಬಹುಶಃ ನಾನು ಹೆಚ್ಚು ಸಮಯ ತಗೊಂಡಿರ್ಬೋದು, ಹೆಚ್ಚು ಸಮಯನ ತಗೊಂಡಿದ್ದೀನಿ. ಎಲ್ಲ ಹಿರಿಯ ಪಶುವೈದ್ಯರಿಗೆ ವಂದಿಸುತ್ತಾ, ಕರ್ನಾಟಕ ಹಿರಿಯ ಪಶುವೈದ್ಯರ ಸಂಘಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಈ ದಿನ ಒಂದು ವಿಶಾಲವಾದ ಅದ್ಭುತ ಸಮಾಚಾರಗಳನ್ನೆಲ್ಲ ಕನ್ಸೈನ್ಸ್ ಆಗಿ ಎಲ್ಲರೂ ಹೇಳಿ ಕೊಟ್ಟಿದ್ದಾರೆ. ದಿ ಕಾಂಟ್ರಿಬ್ಯೂಷನ್ ಆಫ್ ವೆಟರ್ನರಿಯನ್ಸ್ ಎಷ್ಟು ನಡೆದಿರ್ಬೋದು, ನಮ್ಮ ಮೈಸೂರಿನ ಮಹಾರಾಜರವರೆಲ್ಲ ಎಷ್ಟು ಇದು ಮಾಡಿರ್ಬೋದು ಅಂತ ಹೇಳಿ. ಒನ್ ಆಫ್ ದಿ ಮೇಜರ್ ರೀಸನ್ ದಟ್ ಹ್ಯಾಪನ್ ವಾಸ್ Vendor-pest eradication program came from Gufteshwar IVR ಇಂದ ಬಂತು, ಇದರ ನಗರಿಂದ. ಅದು ಈ ಕಡೆ ನಾವು ಬ್ಲಡ್ ಕಲೆಕ್ಟ್ ಮಾಡಿ ಇದು ಮಾಡಬೇಕು ಅಂತ ಹೇಳಿದ್ರೆ ಪ್ರಾಣಿ ಆರೋಗ್ಯ ಇದು ಮಾಡೋದು. ಅದಕ್ಕೋಸ್ಕರ ಮಹಾರಾಜರು ಇದು ಬ್ಯಾಂಗ್ಳೂರಿಂದ ಆಚೆ ಇಲ್ಲಿ ಕೆಂಪೇಗೌಡರ ಇದರಿಂದ ದೂರ ಹೈಪರ್ ಸೀರಮ್ ಅಂತ ತಗೊಂಡೋಗೋದಕ್ಕೆ ಆಗೋದಿಲ್ಲ, ಬೇರೆ ಕಡೆ ಇಲ್ಲೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಬ್ಯಾಂಗ್ಳೂರ್ ಆಚೆ ಇದರದ್ದು ಅಧಿಕ ಮಾಂಸ ಬಿಡುಗಡೆಯನ್ನ ನಮ್ಮ ನೆಚ್ಚಿನ ಪ್ರಾಧ್ಯಾಪಕರಾದ ಡಾಕ್ಟರ್ MM ಕೈಲಾಸ್ ಅವರು ಲೋಕಾರ್ಪಣೆ ಮಾಡಬೇಕಂತ ಕೋರ್ಟ್